ಕೃಷಿ ವೈಭವ ಅನ್ನುವಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕೃಷಿ ಅಂದ ಕೂಡಲೇ ನಾನಾ ಜನ ನಾನಾ ರೀತಿಯ ವ್ಯಾಖ್ಯಾನಗಳನ್ನು ಕೊಡ್ತಾರೆ. ಈಗ ನಿಮ್ಮ ಕಡೆಯಿಂದ ನಾನು ಬಯಸೋದು, ಕೃಷಿ ಅಂದ ತಕ್ಷಣ ನಿಮ್ಮ ವ್ಯಾಖ್ಯಾನ ಏನು, ನಿಮ್ಮ ಡೆಫಿನೇಷನ್? ಕೃಷಿಕ ಒಬ್ಬ ದುಡಿದ್ರೆ ಅದಕ್ಕೆ ಪೂರಕವಾಗಿ ಸಹಕಾರ ಕೊಡ್ತದಂಥ ಅನೇಕ ಸಮುದಾಯಗಳು ಕೃಷಿಕನ ಈ ಮಣ್ಣಲ್ಲಿ ಏನೂ ಇರಲಿಲ್ಲ. ಯಾಕಂದರೆ ಆರ್ಗ್ಯಾನಿಕ್ ಕಾರ್ಬನ್ 0.04% ಇತ್ತು. ಆಮೇಲೆ ಅಸಿಡಿಟಿ ಅದು ಹೆಚ್ಚು ಕಡಿಮೆ ನಮ್ಮ pH ಲೆವೆಲ್ಲು 8.6 ಏನೋ ಇತ್ತು. ಒಂದು ಕುಟುಂಬ 1 ಎಕರೆ ಇರೋವನು ಈ ಥರಕ್ಕೆ ಮಾಡ್ಕೊಂಡ್ರು ಯಾಕೆ ಸುಸ್ಥಿರವಾಗಿರೋದಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ತೋರ್ಸೋಕ್ಕಾಗಿ ಇದೊಂದು ಮಾಡಲ್ನ ರೆಡಿ ಮಾಡ್ಕೊಂಡು ಸಾವಯವನೋ ನೈಸರ್ಗಿಕನೋ ಅಥವಾ ರಾಸಾಯನಿಕನೋ ಯಾವುದ್ರಲ್ಲಾರು ಮಾಡಿ ಪದ್ಧತಿ. ಇದು ಅಡಿಕೆ ಸಿಪ್ಪೆ ಕಾಫಿ ಸಿಪ್ಪೆನೋ ಡಿಕಂಪೋಸ್ ಮಾಡಿ 10/10 ಹಾಕಿರೋದ್ರಿಂದ 430 ಗಿಡ ಕೂತಿದೆ. ನಮಸ್ಕಾರ. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಕೃಷಿ ವೈಭವ ಅನ್ನುವಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ಡಾಕ್ಟರ್ ಎಂ ತಿರುಮಲೇಶ, ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಮೂಗುತಿಹಳ್ಳಿ ಗ್ರಾಮದ ಒಬ್ಬೊಬ್ಬ ವಿಶೇಷ ರೈತರ ಜಮೀನಿನಲ್ಲಿದ್ದೀವಿ. ಅವರು ಮೂಲತಃ ಇದೇ ಜಿಲ್ಲೆಯ ತರೀಕೆರೆ ಪಕ್ಕದಲ್ಲಿರುವಂಥ ಕಡೂರು ಮತ್ತು ತರೀಕೆರೆ ಮಧ್ಯದ ಅಜ್ಜಂಪುರದ ಭಾಗದವರು ಒಂದು ಕಾಲದಲ್ಲಿ ನಾರಾಯಣಪುರದಿಂದ ಇಲ್ಲಿ ಬಂದು ಸೆಟ್ಲಾಗಿ ಚಂದ್ರಶೇಖರ್ ನಾರಾಯಣಪುರ ಅಂತಲೇ ಹೆಸರಾಗಿದ್ದಾರೆ. ಮೂಲತಃ ಅವ್ರ ಹಿಂದೆ ಪತ್ರಕರ್ತರಾಗಿದ್ದರು, ಸಾಹಿತಿಗಳು. ಅನೇಕ ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸ್ಕೊಂಡು ಒಬ್ಬ ರೈತನಾಗಿ, ವಿಜ್ಞಾನಿಯಾಗಿ, ಪ್ರಗತಿಪರ ಕೃಷಿಕರಾಗಿ ನಾಡಿನ ಅನೇಕ ಜನ ರೈತರಿಗೆ ಮಣ್ಣಿನ ಬಗ್ಗೆ, ಸಮಗ್ರ ಕೃಷಿ ಬಗ್ಗೆ ತಮ್ಮದೇ ಆದಂಥ ಮಾಹಿತಿಯನ್ನು ಕೊಟ್ಕೊಂಡು ಸ್ವತಃ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಇವ್ರ ಬಗ್ಗೆ ಅರಿಯದ ರೈತರಿಗೆ ಹೆಚ್ಚುವರಿ ಮಾಹಿತಿ ಕೊಡಬೇಕು ಅಂತೇಳಿ ಅವರನ್ನು ಇವತ್ತು ಅವರ ತೋಟದ ಜಮೀನಲ್ಲೇ ಸಂದರ್ಶನ ಮಾಡಿ ಬಂದಿದ್ದೇವೆ. ಮೊದಲು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಚಂದ್ರಶೇಖರ್ ನಾರಾಯಣಪುರ ಅವರೇ, ನಮಸ್ಕಾರ, ಸ್ವಾಗತ. ನಿಮ್ಮ ಬಗ್ಗೆ ಭಾಳಷ್ಟು ಜನ ಕೇಳಿರ್ತಾರೆ, ತಿಳ್ಕೊಂಡಿರ್ತಾರೆ, ನಾವು ತಿಳ್ಕೊಂಡಿದ್ದೀವಿ. ಕೃಷಿ ಅಂದ ಕೂಡಲೇ ನಾನಾ ಜನ ನಾನಾ ರೀತಿಯ ವ್ಯಾಖ್ಯಾನಗಳನ್ನು ಕೊಡ್ತಾರೆ. ಈಗ ನಿಮ್ಮ ಕಡೆಯಿಂದ ನಾನು ಬಯಸೋದು, ಕೃಷಿ ಅಂದ ತಕ್ಷಣ ನಿಮ್ಮ ವ್ಯಾಖ್ಯಾನ ಏನು, ನಿಮ್ಮ ಡೆಫಿನೇಷನ್ ಏನು, ಅದನ್ನು ದಯಮಾಡಿ ನಮ್ಮ ವೀಕ್ಷಕರಿಗೆ, ರೈತ ಬಂಧುಗಳಿಗೆ ಹೇಳ್ಕೊಡ್ಬೇಕು ಅಂತೇಳಿ ಕೇಳ್ಕೊಡ್ತೀನಿ. ಈಗ ಕೃಷಿ ಅಂತಂದರೆ ಇದೊಂದು ಸಂಸ್ಕೃತಿ, ಮತ್ತು ಕೃಷಿ ಅಂತಂದರೆ ಇದು ಒಂದು ಸಮೂಹದ ಬದುಕು. ಅಂದರೆ ಕೃಷಿಕ ಒಬ್ಬನೇ ಅಲ್ಲ, ಕೃಷಿಕನ ಜೊತೆಯಲ್ಲಿ ಅಕ್ಕಸಾಲಿಗ, ಕಮ್ಮಾರ, ಇವರೆಲ್ಲರೂ ಒಳಗೊಂಡಂಥ ಒಂದು ಸಮುದಾಯವೇ ಕೃಷಿಕ ಸಮುದಾಯ. ಇದು ಎಷ್ಟು ಸುಸ್ಥಿರವಾಗಿತ್ತು ಅಂತಂದರೆ, ಈ ಸಮುದಾಯ ಕೃಷಿಕ ಒಬ್ಬ ದುಡಿದ್ರೆ ಅದಕ್ಕೆ ಪೂರಕವಾಗಿ ಸಹಕಾರ ಕೊಡ್ತದಂಥ ಅನೇಕ ಸಮುದಾಯಗಳು ಕೃಷಿಕನ, ಈ ರೈತನ ಸುತ್ತ ಇದ್ದರು. ಆ ಸುತ್ತ ಇದ್ದಂಥ ಸಮುದಾಯಕ್ಕೆ ನಾವು ಕೃಷಿಕ ಅಥವಾ ಕೃಷಿ ಸಮುದಾಯ ಅಥವಾ ಕೃಷಿ ಸಂಸ್ಕೃತಿ ಅಂತೇಳಿ ಕರಿತೀವಿ. ಹಾಗಾಗಿ ಹಳ್ಳಿಗಳು ಹುಟ್ಟಿದ್ದೇ ಈ ಕೃಷಿ ಸಂಸ್ಕೃತಿ ಹಿನ್ನೆಲೆಯಲ್ಲೇ ಈ ಹಳ್ಳಿಗಳೆಲ್ಲ ರಚನೆ ಆಗಿತ್ತು. ಯಾಕೆಂದರೆ ಒಂದು ಹಳ್ಳಿನಲ್ಲಿ ಒಬ್ಬ ಮೂಲ ಉದ್ಯೋಗಸ್ಥ ಇದ್ದರೆ ಅದಕ್ಕೆ ಉಪಕಸಬುದಾರರು ಆತನ ಸುತ್ತ ಇರೋರು. ಹಾಗಾಗಿ ಇಡೀ ಸಮುದಾಯ ಆ ಗ್ರಾಮದಲ್ಲಿ ಬದುಕ್ತಾ ಇತ್ತು. ಹಾಗಾಗಿ ಕೃಷಿನೂ ಹಲವಾರು ಸಮುದಾಯಗಳನ್ನು ಒಳಗೊಂಡಂಥ ಒಂದು ಸಂಸ್ಥೆ. ಅದು ಸಂಸ್ಥೆಯ ಸಮೂಹದ ಪ್ರತೀಕ ಅಂತೇಳಿ ಹೇಳೋದು. ತುಂಬ ಚೆನ್ನಾಗಿ ಹೇಳಿದ್ರಿ. ಸಂಸ್ಕೃತಿ ಅನ್ನೋ ಪದವನ್ನು ಬಳಸಿದ್ರಿ. ಆಮೇಲೆ ಜೊತೆಗೆ ಇಲ್ಲಿ ಕೃಷಿಕ ಅಂದ ತಕ್ಷಣ ಕೇವಲ ಕೃಷಿಕನೊಬ್ಬನೇ ಇರೋದಿಲ್ಲ, ಅವನ ಸುತ್ತಮುತ್ತ ಸಮಾಜದಲ್ಲಿರುವ ಅನೇಕ ಸಮುದಾಯಗಳು ಕೈ ಜೋಡಿಸ್ತಾರೆ. ಅವರೆಲ್ಲ ಸಮಾಗಮ ಮಾಡ್ಕೊಂಡು ಹೋಗ್ತಾ ಇರುವಂಥ ಸಂಸ್ಕೃತಿಯೇ ಕೃಷಿ ಸಂಸ್ಕೃತಿ ಅಂತ ತಾವು ಹೇಳ್ತಾ ಇದ್ದೀರಿ. ಎರಡನೇ ಪ್ರಶ್ನೆ ತಮ್ಮನ್ನು ಕೇಳಬೇಕಾಗಿರೋದು, ಇಂಥ ಒಂದು ಕೃಷಿಗೆ ತಮ್ಮ ಪಾದಾರ್ಪಣೆ ಆಗಿದ್ದು ಯಾವಾಗ? ತಮ್ಮ ಕುಟುಂಬದಲ್ಲಿ ತಮ್ಮ ಹಿರಿಯರು ಕೃಷಿ ಮಾಡ್ತಾ ಇದ್ರ? ಈಗ ಪ್ರಸ್ತುತ ನಿಮ್ಮ ಜೊತೆ ಯಾರ್ಯಾರು ಕೃಷಿ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್, ನೀವು ಕೃಷಿಗೆ ಬಂದಂಥ ಹಿನ್ನೆಲೆ ಮತ್ತು ಎಷ್ಟು ವರ್ಷಗಳಿಂದ ಕೃಷಿಗೆ ತೊಡಗಿಸ್ಕೊಂಡಿದ್ದೀರ ಅನ್ನೋದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ. ನಾನು ಮೂಲತಃ ಒಂದು ಕೃಷಿ ಕುಟುಂಬದಲ್ಲೇ ಹುಟ್ಟಿದಂಥವನು. ನಾನು
SLC ಆದಮೇಲೆ ನನಗೊಂದು ಕನಸಿತ್ತು, ನಾನೊಬ್ಬ ಕಾಲೇಜಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಓದಬೇಕು, ಲೆಕ್ಚರ್ ಆಗಬೇಕು ಅನ್ನೋ ಕನಸು. ಅದು ಆಗಲಿಲ್ಲ. ಏಕೆಂದರೆ ಬೇಡಪ್ಪ, SLC ಆದ ತಕ್ಷಣವೇ ನಮ್ಮ ಮನೆಯವರು TCH ಕಳಿಸಿದ್ರು. 2 ವರ್ಷ TCH ಮಾಡ್ಕೊಂಡು ಬಂದರೆ ಒಂದು ಮನೆಗೆ ಒಂದು ಆಧಾರ ಆಗ್ತೀಯಾ, ಹಾಗಾಗಿ TCH ಹೋಗು ಅಂತ ಕಳಿಸಿದ್ರು. ಹಾಗಾಗಿ ಅವರಿಗೆ ಮರು ಮಾತಾಡಲಾರ್ದೆ ನಾನು TCH ಹೋದೆ. 2 ವರ್ಷ TCH ಮಾಡ್ಕೊಂಡು ಬಂದು ಕೆಲಸ ಸಿಗೋ ತನಕ PUC ಹೋಗ್ತೀನಿ ಅಂತ ಹೇಳಿದೆ ಅಜ್ಜಂಪುರಕ್ಕೆ. ಅದಕ್ಕೂ ಕಳಿಸ್ಲಿಲ್ಲ. ದನ ಕಾಯರು ಯಾರಿಲ್ಲ ಅಲ್ಲಿ ತನಕ, ಕೆಲಸ ಸಿಗೋ ತನಕ ದನ ಕಾಯ್ತಾ ಇರು ಅಂತೇಳಿ ದನ ಕಾಯಕ್ಕೆ ನನಗೆ ಹಚ್ಚಿದ್ರು. ಯಾವ ವರ್ಷ ಇದು? ಅದು ಹೆಚ್ಚು ಕಡಿಮೆ 1981-82 ಅಲ್ಲಿಗೆ ದನ ಕಾಯೋ ಕೆಲಸ ಅಲ್ಲಿಂದ ಆರಂಭ ಆಯಿತು. 82ರಿಂದ ಆರಂಭ ಆಯಿತು. ಆರಂಭ ಆದಮೇಲೆ ಅಲ್ಲಿ ನಾನು ದನ ಕಾಯ್ತಾ, ಯಾಕೆಂದರೆ ಒಂದು ಹಿಂದೆ ಕೃಷಿ ಕುಟುಂಬಗಳು ಏನು ಮಾಡೋರು ಅಂದರೆ ಜಾನುವಾರುಗಳಿಗೆ ತಮ್ಮ ಹಿಡುವಳಿನಲ್ಲಿ 10 ಭಾಗ ಬಿಡ್ಕೊಳ್ಳೋರು. ಹಾಗಾಗಿ ನಮ್ಮಲ್ಲಿ ಹೆಚ್ಚು ಕಡಿಮೆ 3 ಎಕರೆ, ನಮಗೊಂದು 30 ಎಕರೆ ಇತ್ತು. ಆ 30 ಎಕರೆಯಲ್ಲಿ 10 ಭಾಗ, ಒಂದೊಂದು ಭಾಗ ಅಂದ್ರೂ 3 ಎಕರೆನ ದನಗಳಿಗೆ ಮೀಸಲಿಟ್ಟಿದ್ರು. ಅಂದ್ರೆ ಅದು ಕೃಷಿಯ ಒಂದು ಉಪಕಸಬಿಗೆ. ಅಂದ್ರೆ ನೀವು ಪರೋಕ್ಷವಾಗಿ ಆ ಟೈಮ್ನಲ್ಲೇ ಕೃಷಿಗೆ ಪಾದಾರ್ಪಣೆ ಮಾಡಿದ್ರಿ ಅಂತ ಅರ್ಥ. ದನ ಕಾಯ್ತಾನೆ ನಾನು ಅಲ್ಲಿಗೆ ಪಾದಾರ್ಪಣೆ ಮಾಡಿದ್ದು. ಅಲ್ಲಿ ಒಂದು ವಿಶೇಷತೆ ಏನಾಯಿತು ಅಂದರೆ, ಒಂದು ಅಧ್ಯಯನಶೀಲತೆ ಇದ್ದರೆ, ಒಂದಿಷ್ಟು ವೈಚಾರಿಕವಾಗಿ ಮತ್ತು ಪ್ರಗತಿಪರವಾಗಿ ಏನಾದ್ರು ಯೋಚನೆ ಮಾಡೋಂಥ ಮನಸ್ಸುಗಳಿದ್ರೆ ಯಾಕೆ ಬದಲಾವಣೆ ಆಗ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದರೆ, ದನ ಕಾಯ್ತಾ ಸುಮ್ಮನೆ ಕೂರ್ತಿದ್ವಿ. ಹಾಗಾಗಿ ಆ ದನ ಕಾಯೋ ಸಂದರ್ಭದಲ್ಲಿ ನಾನು ಯಾಕೆ ಓದೋ ಹಂಬಲ ಇತ್ತು, ನನಗೆ ಅಭ್ಯಾಸ ಮಾಡಬೇಕು ಅನ್ನೋ ಹಂಬಲ ಇತ್ತು. ಹಾಗಾಗಿ ನಾನು ಅಜ್ಜಂಪುರದ ಲೈಬ್ರರಿಗೆ ಒಂದು ಮೆಂಬರ್ಶಿಪ್ ಮಾಡ್ಕೊಂಡು ಅಲ್ಲಿ ಸಿಗೋಂಥ ಗ್ರಂಥಗಳನ್ನು ಸರಿ ಬಂದು 2 ಪುಸ್ತಕ ತಗೊಂಡು ಹೋಗಿ ದನ ಕಾಯ್ತಾ ಓದ್ತಾ ಇದ್ದೀನಿ. ಅದು ನಂತರ ಹೇಗಾಯಿತು ಅಂತಂದ್ರೆ, ಕೃಷಿ ಸಂಬಂಧಪಟ್ಟ ಎಲ್ಲ ಒಟ್ಟು ಜನರಲ್ ಎಲ್ಲ ಗ್ರಂಥಗಳನ್ನು ಓದಿದೆ. ಅವಾಗ ಒಂದು ಪ್ರತೀತಿ ಇತ್ತು, ಪುಸ್ತಕ ಓದಿದವನು ಕೆಟ್ಟು ಹೋಗ್ತಾರೆ ಮಕ್ಕಳು ಅನ್ನೋದು ಹಳ್ಳಿಗಳಲ್ಲಿ ಒಂದು ವಾಡಿಕೆ ಇತ್ತು. ಹಾಗಾಗಿ ನಾನು ಪುಸ್ತಕ ಓದ್ತಾ ಇದನ್ನೆಲ್ಲ ನಾನು ಕೆಟ್ಟು ಹೋಗ್ತೀನಿ ಅನ್ನೋದು ನಮ್ಮ ಪೇರೆಂಟ್ಸಿಗೆ ಇತ್ತು. ಹಾಗಾಗಿ ನೀನು ಪುಸ್ತಕ ಯಾಕೆ ಓದ್ತೀಯ, ಪುಸ್ತಕ ಓದಬೇಡ, ಈ ಥರದ್ದೆಲ್ಲ ಹೇಳೋರು. ನಾನೊಂದಿಷ್ಟು ಆಧ್ಯಾತ್ಮಿಕ ಗ್ರಂಥಗಳು ಈ ಥರದವನ್ನೆಲ್ಲ ತರ್ತಾ ಇದ್ದೆ. ಪ್ರಾರಂಭದಲ್ಲಿ ಅವ್ರಿಗೂ ಒಂದಿಷ್ಟು ಮನವರಿಕೆ ಆಗಬೇಕಲ್ಲ. ಹಾಗಾಗಿ ಆ ಥರದ ಐತಿಹಾಸಿಕ ಗ್ರಂಥಗಳು ಈ ಥರದವನ್ನೆಲ್ಲ ತಂದು ಓದ್ತಾ ಇದ್ದೆ. ಪುಸ್ತಕನ ಓಪನ್ ಆಗಿಡ್ತಾ ಇದ್ದೆ. ಅವರು ಕಣ್ಣಾಡಿಸೋರು, ಇದು ಒಳ್ಳೆಯದೇ ಅಲ್ವಾ ಅಂತ ಅವರು ಸುಮ್ಮನಾದರು. ಆಗ ನಾನು ಅಜ್ಜಂಪುರದ ಲೈಬ್ರರಿಯಲ್ಲಿ ಇರೋಂಥ ಅಷ್ಟು ಗ್ರಂಥಗಳು ಹೆಚ್ಚು ಕಡಿಮೆ 3ರಿಂದ 4 ವರ್ಷದ ಒಳಗಡೆಗೆ ಅಷ್ಟು ಗ್ರಂಥಗಳನ್ನು ಓದಿದೆ. ಪೌರಾಣಿಕ ಎಲ್ಲದು, ಯಾಕೆಂದರೆ ನಾನು ಸ್ಕಂದ ಪುರಾಣ ಇದು ಅದರಲ್ಲಿ ಶಿವರಾಮ್ ಕಾರಂತರ ವಿಜ್ಞಾನ ಪ್ರಪಂಚ ಇದೆಯಲ್ಲ, ಅದು ಭಾರಿ ಅದ್ಭುತವಾದಂಥ ಗ್ರಂಥ. ಅದೇ ಥರಕ್ಕೆ ಶಿವರಾಮ್ ಕಾರಂತರ ಎಲ್ಲ ಸಾಹಿತ್ಯ ನನಗೆ ಹೆಚ್ಚು ಪ್ರೇರಣೆ ಕೊಟ್ಟು ಬದುಕಿಗೆ. ಆಗ ಪ್ರೇರಣೆ ಕೊಟ್ಟಾಗ ನಾನು ದನ ಕಾಯ್ತಾನೆ 3 ಕನಸು ಕಂಡೆ. ಒಂದು ಪತ್ರಕರ್ತ ಆಗಬೇಕು, ಯಾಕೆಂದರೆ ಅವಾಗ ಅವರು ಅವ್ರದ್ದು ಒಂದು ಪತ್ರಿಕೆ ಮಾಡ್ತಾಯಿದ್ರು, ಸಮಾಜ ನ್ಯಾಯ ತಿದ್ದಬೇಕು ಅಂತೇಳಿ ಅವರ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ರು. ಹಾಗಾಗಿ ಒಂದು ಪತ್ರಕರ್ತ ಆಗಬೇಕು. 2ನೇದು ರಾಜ್ಯ ಮಟ್ಟದಲ್ಲಿ ನನ್ನ ಹೆಜ್ಜೆ ಗುರುತು ಉಳಿಸೋಂಥದ್ದು ಒಂದು ಕೆಲಸ ಮಾಡಬೇಕು. 3ನೇದು ಮಲೆನಾಡಲ್ಲಿ ಬದುಕು ಕಟ್ಕೋಬೇಕು. ಮಲೆನಾಡನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದರೆ, ನನಗೆ ಅವಾಗ ತೇಜಸ್ವಿ ಗ್ರಂಥಗಳಿರ್ಬೋದು, ಕುವೆಂಪು ಗ್ರಂಥಗಳಿರ್ಬೋದು, ಇವೆಲ್ಲ ಮಲೆನಾಡಿನ ಇದ್ರ ಬಗ್ಗೆ ಕಲ್ಪನೆಗಳನ್ನ ನನಗೆ ಹೆಚ್ಚು ಪ್ರೇರಣೆ ಕೊಟ್ಟು ಮಲೆನಾಡಲ್ಲೇ ಬದುಕು ಕಟ್ಕೋಬೇಕು ಅಂತ 3 ಕನಸು ಕಂಡೆ. ದನ ಕಾಯ್ತಾ 3 ಕನಸು ಕಂಡವನು ಜಾಲಿ ಮರದ ನೆರಳಲ್ಲಿ ಕುತ್ಕೊಂಡು ಕನಸು ಕಂಡದ್ದಾಯಿತು. ಇದು ಸಾಧ್ಯನಾ, ನನ್ನಿಂದ ಸಾಧ್ಯತೆ ಆಗುತ್ತಾ, ಪತ್ರಕರ್ತ ಆಗಬೇಕು, ಅದು ಆಗುತ್ತಾ? ಯಾಕೆಂದರೆ ನಾನು ಓದಿದ್ದೆ, ಆಮೇಲೆ ಅದು ಎಲ್ಲ ಮಗ್ಳುಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಆವಾಗಲೇ ನಾನು ಸಣ್ಣ ಲೇಖನಗಳನ್ನು ಬರೆದು ಬೇರೆ ಬೇರೆ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಕಳಿಸ್ಕೊಡ್ತಿದ್ದೆ. ಅವು ಪ್ರಸಾರ ಆಗ್ತಾಯಿತ್ತು. ಅದು ನನಗೆ ಹೆಚ್ಚು ಒಂದು ಥರದ ಒಂದು ಗ್ರಿಪ್ ಸಿಕ್ತು. ಕುಟುಂಬದ ಅವಲಂಬಿತರಿಗೆ ಒಂದು ಖಾತ್ರಿಯನ್ನ ಮಾಡಿ ನಂತರ ಊರು ಬಿಟ್ಟು ಹೋಗೋಣ ಅನ್ನೋದು ನಿಮ್ಮ ಅಭಿಲಾಷೆ ಆಗಿತ್ತು. ದನಕಾಯಿ ಜಾಗದಲ್ಲೇ ಒಂದು ತೋಟ ಮಾಡಿ ಅದು ಫಸ್ಲಿಗೆ ಬಂದ ತಕ್ಷಣವೇ 20 ರೂಪಾಯಿ ತಗೊಂಡು ನಾನು ಚಿಕ್ಕಮೂರಿಗೆ ಬಂದೆ. ಅವ್ರಿಗೆ ಪತ್ರಿಕೆ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಲಿಲ್ಲ, ಯಾಕೆಂದರೆ ಅವ್ರು ಕಳಿಸ್ತಿರ್ಲಿಲ್ಲ. ವರ್ಷ ಮಲ್ನಾಡು ಸಮಿತಿಯಲ್ಲಿ ಕೆಲಸ ಮಾಡಿ ಆಮೇಲೆ ಗೆಳೆಯ ಅಂತೇಳಿ ಒಂದು ಡೈಲಿ ನ್ಯೂಸ್ ಪೇಪರ್ನ ಪ್ರಾರಂಭ ಮಾಡಿ ಒಂದು 15 ವರ್ಷ ನಡೆಸಿದೆ ಪತ್ರಿಕೆನ. ನಡೆಸಿ ಆದಮೇಲೆ ಕರ್ನಾಟಕ ಧಾರ್ಮಿಕ ಕೇಂದ್ರದ ಬಗ್ಗೆ ಒಂದು ರಿಸರ್ಚ್ ಅಂತ ಒಂದು ಅವಕಾಶ ಸಿಕ್ತು. ಆ ಲೇಖನ ಬರೆಯುವಾಗ ಪರಿಪೂರ್ಣವಾಗಿ ಯಾರೂ ಅಧ್ಯಯನ ಮಾಡಿರಲಿಲ್ಲ. ನಾನೇ ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಮಾಡಿ ಗೋರು ಚನ್ನಬಸಪ್ಪ ಅದ್ರ ಬಗ್ಗೆ ಒಂದಿಷ್ಟು ಕೆಲಸ ಮಾಡಿರೋರು, ಆಮೇಲೆ ಅದ್ರ ಬಗ್ಗೆನೇ ಒಂದಿಷ್ಟು ಕೆಲಸ ಮಾಡಿದಂಥ ಬೇರೆ ಬೇರೆ ಸಂಶೋಧಕರನ್ನ ಭೇಟಿ ಮಾಡಿ ಮಾಡ್ಬೋದಾ, ಯಾಕೆ ಮಾಡಿಲ್ಲ, ಮಾಡೋಕ್ಕೆ ಏನು ತೊಡಕಿದೆ ಅಂತ ಎಲ್ಲ ವಿಚಾರಿಸಿದಾಗ ಕೂತು ಮಾಡೋಂಥದ್ದಲ್ಲ,
ಫೀಲ್ಡ್ಗೆ ಹೋಗಿ ಮಾಡೋಂಥದ್ದಾದರೆ ಆಗುತ್ತೆ, ಇಲ್ಲ ಅಂತ ಮಾಡೋಕ್ಕಾಗಲ್ಲ. ಆಗ ನಾನು ಫೀಲ್ಡ್ಗೆ ಹೋಗೋಕ್ಕೆ ಒಂದು ತೀರ್ಮಾನ ಮಾಡಿ ನಾನು ನಮ್ಮ ಜಿಲ್ಲೆಗೆ ಒಂದು ಕಲ್ಪನೆ ತಗೊಂಡೆ. ನಮ್ಮಲ್ಲಿ ಎಲ್ಲ ವರ್ಗದ ಮಠಗಳು ಸೇರಿ ಒಂದು 15 ಮಠಗಳಿದ್ದಾವೆ. ಹಾಗಾಗಿ ಒಂದು 30 ಜಿಲ್ಲೆಯಲ್ಲಿ ಒಂದು 450 ಮಠಗಳು ಇರ್ಬೋದು, ಕೇಂದ್ರಗಳು ಇರ್ಬೋದು. 450 ಅಂತಂದರೆ ಹೆಚ್ಚು ಕಡಿಮೆ ಒಂದು ದಿನಕ್ಕೆ 10 ಮಠ ಅಂತಂದ್ರೆ ಒಂದು 450 ದಿನ ಈ ಥರದ ಒಂದು ಕಲ್ಪನೆ ಇಟ್ಕೊಂಡು ಹೋದೆ. ಅದು ಎಷ್ಟು ಅಗಾಧವಾಗಿ ಆಯಿತು ಅಂತಂದರೆ ಆ ಕೆಲಸನ ಯಾತಕ್ಕಾರು ಕೈಗೆ ಹಾಕ್ಕೊಂಡು ಅನ್ನೋ ಒಂದು ಸ್ಥಿತಿ ಬಂದು ನಾನು ಹಿಂಗೆ ಶಿವಮೊಗ್ಗ, ಕಾರವಾರ ಈ ಭಾಗದಿಂದ ಸರ್ವೆಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ರೆ ಅಲ್ಲಿ ಬಸ್ಸಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಆಗ ನಾನೇನು ಮಾಡಿದೆ, ಪತ್ರಿಕೆಗೆ ಒಂದು 15 ದಿನಕ್ಕೆ ಆಗೋಷ್ಟು ವ್ಯವಸ್ಥೆ ಮಾಡಿ ನಂತರ ನಾನು ಒಂದು 15 ದಿನ ಒಂದು ಕಾರ್ ಮಾಡ್ಕೊಂಡು ಹೋಗಿ ಅಲ್ಲಿ ಸರ್ವೆ ಮಾಡಿ ಎಲ್ಲೆಲ್ಲಿ ಧಾರ್ಮಿಕ ಕೇಂದ್ರಗಳು ಸ್ಥಾಪನೆ ಇದೆ, ಸ್ಥಾಪನೆ ಉದ್ದೇಶ, ಅದು ಸೋಷಿಯಲ್ ರಿಫಾರ್ಮೆನ್ಸ್ ಕೊಟ್ಟಂಥ ಕೊಡುಗೆ, ಶೈಕ್ಷಣಿಕವಾಗಿ ಏನು ಕೊಡ್ತಾ ಇದೆ, ಇದೆಲ್ಲದನ್ನು ಅಧ್ಯಯನ ಮಾಡ್ತಾ ಹೋದೆ. ಅದು ಒಂದು ಸರಿ ಒಂದು ಟ್ರಿಪ್ ಹೋದ್ಮೇಲೆ ನನಗೆ ಅದು ಭಾರಿ ವ್ಯಾಪಕವಾಗಿ ಕ್ಷೇತ್ರ. ಅದನ್ನು ನಾನು ಒಂದೊಂದು ದಿನ ಒಂದೊಂದು ಮಠದಲ್ಲಿ ಕಡೆಗೆ ನಿಂತ್ಕೊಂಡೆ. ಅವಾಗ ಈ ಥರಕ್ಕೆ ಆಗ್ತಾ ಇದೆ, ಹೀಗಾಗಿ ಎಷ್ಟು ಅಂತ ನಾನು ಎಷ್ಟು ದಿನ ಅಂತ ಇದು ಮುಗಿಸೋದು ಕಷ್ಟ ಆಗ್ಬೋದಲ್ಲ, ಮತ್ತು ಮಾಡೋದೇ ಬೇಡ ಇದನ್ನು ಈ ಕೆಲಸನ ಅಂತೇಳಿ ಹೇಳಿದೆ. ಇಲ್ಲ, ಒಂದು ಫ್ರೇಮ್ ರೆಡಿ ಮಾಡ್ಕೊ ಅಂತೇಳಿ ಒಂದು ಫ್ರೇಮ್ ರೆಡಿ ಮಾಡಿಕೊಟ್ರು ಅವರಿಗೆ. ಈ ಫ್ರೇಮ್ ಆಚೆ ಈಚೆ ಹೋಗಬೇಡ, ನೀನು ಆಚೆ ಈಚೆ ಹೋಗದೇ ಇದ್ದರೆ ಒಂದು 10 ಮಠಗಳನ್ನ ಒಂದು ದಿನಕ್ಕೆ ಸರ್ವೆ ಮಾಡ್ಬೋದು ಅಂತ ಹೇಳಿದ್ರು. ಪ್ರಥಮ ಮಾಹಿತಿನ ನೀನು ತಗೋ, ನೀನು ಆಳವಾದ ಸಂಶೋಧನೆ ನೀನೇನು ಮಾಡೋದು ಬೇಡ, ಅಲ್ಲಿ ಮುಂದಿನವ್ರು ಬೇಕಾದವ್ರು ಮಾಡ್ಕೊಂತಾರೆ. ಬಟ್ ಒಂದು ಪ್ರಥಮವಾದಂಥ ಮಾಹಿತಿ, ಅದು ಸ್ಥಾಪನೆ ಉದ್ದೇಶಗಳು ಇವೆಲ್ಲವೂ ಸಮಾಜಕ್ಕೆ ಗೊತ್ತಾಗಲಿ, ಅದು ಸಂಖ್ಯಾ ದೃಷ್ಟಿಯಿಂದನಾದ್ರೂ ಗೊತ್ತಾಗ್ತವೆ, ಮಾಡು ಅಂತೇಳಿ ಒಂದು ಫ್ರೇಮ್ ರೆಡಿ ಮಾಡಿಕೊಟ್ಮೇಲೆ ಆ ಫ್ರೇಮ್ ಅಂತಲೇ ಹೋಗ್ತಾ ಹೋದೆ. ನನ್ನ ಅದೃಷ್ಟಕ್ಕೆ ಏನೋ ಎಲ್ಲ ಕೇಂದ್ರಗಳಲ್ಲೂ ಅಲ್ಲಿ ಪ್ರಮುಖರು ಸಿಗ್ತಾ ಹೋದ್ರು. ಹಾಗಾಗಿ ಸಿಗ್ತಾ ಹೋದ ದಿನಕ್ಕೆ 10 ಮಠಗಳು ಅಂತೇಳಿ ಒಂದು 7,000 ಮಠಗಳಿಗೆ ಐಡೆಂಟಿಫಿಕೇಷನ್ ಕರ್ನಾಟಕದಲ್ಲಿ ನಾನು ಮಾಡಿದೆ. ಸುಮಾರು ಒಂದು 24,000 ಹಳ್ಳಿ ಭೇಟಿ ಕೊಟ್ಟೆ. 24,000 ಹಳ್ಳಿ ಭೇಟಿ ಕೊಟ್ಬಿಟ್ಟು ಅಲ್ಲಿ ಆದಂಥ ಕಾರ್ಯಗಳನ್ನೆಲ್ಲ ಅವಲೋಕನ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದು ಬರೆಯಕ್ಕೆ ಕೂತೆ. ಬರವಣಿಗೆ ಕೂತ್ರೆ ಪೇಪರ್ ಭಾರಿ ಡಿಸ್ಟರ್ಬ್ ಆಯ್ತು, ಡೈಲಿ ಈವ್ನಿಂಗ್ ಪೇಪರು. ನನಗೆ ಈವ್ನಿಂಗ್ ಹೊತ್ತಿಗೆ ಅದು ಕೆಲಸ ಮುಗಿಸಿ ಮತ್ತೆ ಬರೆಯೋಕ್ಕೆ ಬಂದು ಕೂತ್ಕೊಂಡ್ರೆ ಅದ್ರದ್ದು ರಿಫ್ಲೆಕ್ಷನ್, ಪ್ರತಿಕ್ರಿಯೆಗಳು ಬರೋಕ್ಕೆ ಸ್ಟಾರ್ಟ್ ಆಗೋವು. ಯಾರ್ದೋ ಮೇಲೆ ಬರಿತಾ ಇದ್ರು, ಅವ್ರು ಬಂದು ಪ್ರತಿಕ್ರಿಯೆ ಕೊಡೋರು, ಮಾತಾಡೋರು, ಈ ಥರದ ಡಿಸ್ಟರ್ಬೆನ್ಸು ಅದು ಸಹಜವಾಗಿ 8-9 ಗಂಟೆ ತನಕ ಆ ಡಿಸ್ಕಷನ್ ಇರೋನು ಈ ಮಧ್ಯದಲ್ಲಿ. ಹಾಗಾಗಿ ಅದು ಆಯಿತು. ಹೆಚ್ಚು ಕಡಿಮೆ 1 ವರ್ಷ ಆದ್ರೂ ಒಂದು ಪೇಜ್ನೂ ಬರೆಯೋಕ್ಕಾಗಿಲ್ಲ. ಆಗ ಈ ಗೋರುಚ ಮತ್ತು ಚಿದಾನಂದ ಮೂರ್ತಿನೇ ಗೊತ್ತಿದ್ದೆ, ಇದೊಂದು ಲೈಫ್ ಏನು ನಿಮ್ಮ ಜೀವನಕ್ಕೆ ಅಷ್ಟೇ ಆಗ್ತಾ ಇರೋದು, ಇದು ಒಂದು ಶತಮಾನದ ಲೈಫ್ ಅಚೀವ್ಮೆಂಟ್ ಇದು. ಹಾಗಾಗಿ ಇದನ್ನು ಯಾಕೆ ನೀನು ಮಾಡಬಾರ್ದು, ಪತ್ರಿಕೆ ನಿಲ್ಲಿಸು ಅಂತ ಹೇಳಿ. ಹಾಗಾಗಿ ಅವ್ರು ಹೇಳಿದ ಮೇಲೆ ನಾನು ಏನು ಮಾಡಿದೆ, ಒಂದಿನ ಬಂದು ಯೋಚನೆ ಮಾಡಿ ಪತ್ರಿಕೆ ನಾನು ನಿಲ್ಲಿಸಿ, ನಾನು ಮತ್ತೆ ಅವೆಲ್ಲವೂ ಇದ್ರೆ ಮತ್ತೆ ಮಾಡ್ಬೋದು ಅನ್ನೋ, ಮತ್ತೆ ಇದು ಬೇಜಾರಾದ ಮತ್ತೆ ಅದು ಮಾಡೋಕ್ಕೆ ಬರ್ಬೋದು ಅನ್ನೋ ಅಂತ ತೀರ್ಮಾನ ಮಾಡಿ ಅಷ್ಟು ಪ್ರೆಸ್ಸನ್ನು ಒಂದು ವಾರದೊಳಗಡೆ ಎಲ್ಲ ಮಾರಾಟ ಮಾಡಿ ಬಾಟ್ಲಾಕಿಂಗ್ ಬಂದು ಬರೆಯೋಕ್ಕೆ ಕೂತೆ. ಅವಾಗ ಬರೆಯೋಕ್ಕೆ ಕೂತ್ಕೊಂಡಾಗಲೇ ನಾನೇನು ಮಾಡಿದೆ ಅಂದರೆ, ಒಬ್ಬ ಕಂಪ್ಯೂಟರ್ ಆಪ್ರೇಟರ್ನ ನನ್ನ ಮನೆಯಲ್ಲೇ ಇರಬೇಕು ಅಂತ ತಗೊಂಡದ್ದಾಯಿತು. ಹೋದರೆ 15 ದಿನಕ್ಕೆ ಒಂದ್ಸರಿ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ನಮ್ಮಲ್ಲೇ ಇರಬೇಕು. ಪಾಪ ಒಬ್ಬರು ಸಿಕ್ಕಿದ್ರು ಲೇಡಿ, ಅವ್ರು ಬಂದು ಕೆಲಸ ಮಾಡಿಕೊಟ್ರು. ಹಾಗಾಗಿ ನಾನು ಬೆಳಿಗ್ಗೆ ರಾತ್ರಿಯೆಲ್ಲ ಪಾಯಿಂಟ್ಸ್ ಹಾಕಿಕೊಂಡೋದನ್ನು ಒಂದು ರೈಟಪ್ ರೆಡಿ ಮಾಡ್ಕೊಳ್ಳೋದು, ಬೆಳಿಗ್ಗೆ 7 ಗಂಟೆಯಿಂದ ಡಿಕ್ಟೇಷನ್ ಕೊಡೋದು. ಈ ಥರಕ್ಕೆ ಒಂದು 486 ದಿನದಲ್ಲಿ ಸುಮಾರು 1400 ಪುಟದೊಂದು ಕೃತಿನ ರೆಡಿ ಮಾಡ್ಕೊಂಡೆ. ನಾನು ರೆಡಿ ಮಾಡ್ಕೊಂಡ್ಮೇಲೆ ಆ 486 ದಿನ ನಾನು ಹೊರಗೆ ಬರ್ತಿದ್ದೆ, ಆ ಥರಕ್ಕೆ ಆಯಿತು. ಅವಾಗ ನಾನು ಯಾಕೆಂದರೆ ಮನೆ ಸಂಸಾರಕ್ಕೆ ಹಣ ಇಲ್ಲ, ಬದುಕಿಗೆ ನಮ್ಮೊಂದು ಅಂಗಡಿ ಮಾಡಿದ್ದೆ. ನೋಡಪ್ಪ, 1 ವರ್ಷ ಆದಮೇಲೆ ನಿಮ್ಗೆ ಅಷ್ಟನ್ನು ಕೊಡ್ತೀನಿ, ನಮಗೆ ಏನೇನು ಬೇಕಾದ್ರೆ ಕೊಟ್ಟಿರು ಅಂತ ಹೇಳಿದ್ದೆ, ಕೂರ್ತೀನಿ ಅಂತ. ಅದು ಗೊತ್ತಾಗಿ ನಾವೀಗ ಬಾಡಿಗೆ ಮನೆಯಲ್ಲಿದ್ದೆ. ಆ ಓನರ್ ಬಂದು ನೀವು ದುಡ್ಡನ್ನೇ ಕೊಡೋದು, ನೀವೇನು ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಿಮ್ಮ ಕೆಲಸ ಮುಗಿಸ್ತಿಲ್ರಿ. ಹಾಗಾಗಿ ರೇಷನ್ ಒಂದು, ಬಾಡಿಗೆ ಮನೆ ಒಂದು ಸಿಕ್ತು. ಹಾಗಾಗಿ ಆ ವರ್ಕನ್ನು ಮುಗಿಸಿದೆ 1-1.5 ವರ್ಷದಲ್ಲಿ. ಬಟ್ ನನ್ನ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯ ಇತ್ತು, ಯಾಕೆಂದರೆ ಇದು ಮಾಡಿರೋದು ಗಟ್ಟಿ ಕೆಲಸವೇ ಅಂತ ನನಗೆ ಗೊತ್ತಿತ್ತು. ಹೆದರಿಕೆನಲ್ಲೇ ಓದೆ. ರಮಣಶ್ರೀನಲ್ಲಿದ್ದರು ಅವರು. ಅವತ್ತು ಹೋಗಿ ಅವರಿಗೆ ಕೃತಿ ಕೊಟ್ಟೆ. ಒಂದು ಅರ್ಧ ಗಂಟೆ ಕೂರು ಅಂತೇಳಿ ಒಂದು ಪುಸ್ತಕ ಕೊಟ್ಟು, ನನಗೆ ಪುಸ್ತಕ ಕೊಟ್ಟು ಕೂರಿಸಿದ್ರು ಅಂತ. ಅವರೆಲ್ಲ ನೋಡ್ತಾ ಹೋದರು. ನೋಡ್ತಾ ಹೋಗಿ ಎಲ್ಲ ಫೋಲ್ಡ್ ಮಾಡಿಕೆ ಅಂತ
ನೋಡ್ತಾ ನೋಡ್ತಾ ಹೋಗಿ, ಹಾಗಾಗಿ ಅವ್ರಿಗೆ ಮಲೆಪುರಂ ವೆಂಕಟೇಶ್ಗೆ ಫೋನ್ ಮಾಡಿ ಬಾಯಲ್ಲಿ ಒಂದು ಅದ್ಭುತವಾದಂಥ ಕೆಲಸ ತೋರಿಸ್ತೇನೆ ಅಂತ ಅಂದರು. ಅಂದ ತಕ್ಷಣ ನಾನು ಪುಸ್ತಕನ ಕೆಳಗಿಟ್ಬಿಟ್ಟು ಖುಷಿಯಾಗಿ ಹೋಗ್ಬಿಟ್ಟೆ. ಸದ್ಯ ನಾನು ಸಾರ್ಥಕವಾಯಿತು ಅಂತೇಳಿ. ಯಾಕೆಂದರೆ ಅವ್ರು ಎಲ್ರಿ ಎಂಥದ್ದೊಂದು ವಾಪಸ್ ಕಳಿಸಿದ್ರೆ ನಾನು ಪ್ರಕಟಣೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಮತ್ತು ಮಾಡಿರೋಂಥ ಅಷ್ಟು ದಿನದ ಶ್ರಮ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಅಳುಕಿತ್ತು. ನೀವು ಓದಿರೋದು SLC ಒಬ್ಬ ವಿಶ್ವವಿದ್ಯಾನಿಲಯದ ಒಬ್ಬ ಡಾಕ್ಟ್ರೇಟ್ ಮಾಡಿರೋನು ಈ ಕೆಲಸ ಮಾಡೋಕ್ಕೆ ಕಷ್ಟ ಅನ್ನಿಸ್ತಾರೆ, ಅದಕ್ಕೆ ನಾವು ದುಡ್ಡೆಲ್ಲ ಕೊಡ್ತೀವಿ, ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಅದ್ರ ಕೃತಿ ಬಗ್ಗೆ ಅದ್ಭುತವಾದ ಹೊಗಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮಲೆಪುರಂ ಬಂದಷ್ಟೊತ್ತಿಗೆ ಬಂದಮೇಲೆ ಕೃತಿ ನಿಂತು ನೋಡಿ, ನಮ್ಮ ಯೂನಿವರ್ಸಿಟಿ ಕೆಲಸ ಮಾಡೋದಾದರೆ ಫಂಡ್ ಎಷ್ಟಾಗುತ್ತೆ ನೋಡು ಸರ್. 1 ಕೋಟಿ ರೂಪಾಯಿ ಬೇಕು ಸರ್. ಹಾಗೆ ಮೇಲ್ನೋಟಕ್ಕೆ 1 ಕೋಟಿ ಇದೇ ನೋಡಿ, ನಮಗೂ ವ್ಯತ್ಯಾಸ, ಆಸಕ್ತಿಗೂ ಆಡಳಿತಕ್ಕಿರೋ ವ್ಯತ್ಯಾಸ ಇಷ್ಟು. ಇವರು ಒಬ್ಬ ಮಾಡಿದ ನೋಡೋದಿಲ್ಲ, ಅವ್ರ ಕೈಗೆ ಇಟ್ಟರು ಅಂತೇಳ್ಬಿಟ್ಟು ಅದನ್ನು ಅವಲಂಬನೆ ಮಾಡಿ ಕುಕೋಕೋ ಮತ್ತು ಸುಭಾಷ್ ಪಾಳೇಕರ್ ಅವ್ರನ್ನ ಅನುಸರಣೆ ಮಾಡಿ ಕೃಷಿ ಮಾಡಿರುವಂಥ ಒಂದು ರೈತರುಗಳನ್ನ ನೋಡಿದೆ. ಅದರಲ್ಲಿ ನಾರಾಯಣ ರೆಡ್ಡಿ ಇರ್ಬೋದು, ಪುರುಷೋತ್ತಮರಾವ್ ಇವರೆಲ್ಲರೂ ಸುಸ್ಥಿರವಾದಂಥ ಕೃಷಿ ಕಟ್ಕೊಂಡಿದ್ರು. ಹಾಗಾಗಿ ನಾನು ಯಾಕೆ ಮಾಡಬಾರ್ದು ಅಂತ ಧೈರ್ಯ ಬಂದು ಮಾಡಬೇಕು ಅಂತೇಳಿ ಅದಕ್ಕೆ ಊರಿಗೆ ಹೋಗಿ ಜಮೀನು ಮಾಡಿ ಕೃಷಿ ಮಾಡಬೇಕು ಅಂತ ಬಂದಿತ್ತು. ಊರಿಗೆ ಹೋದರೆ ಮತ್ತೆ 3ನೇ ಕನಸು ಈಡೇರಲ್ಲ, ಮತ್ತೆ ನಾನು ಸ್ವತಂತ್ರವಾಗಿ ಅಲ್ಲಿ ಮಾಡೋಕ್ಕೆ ಬರಲ್ಲ ಇವನ್ನೆಲ್ಲವ ಅಂತೇಳಿ ಏನು ತೀರ್ಮಾನ ಮಾಡಿದೆ. ಒಂದು ಸ್ವಲ್ಪ ಪುಸ್ತಕದಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅದನ್ನು ನಾನೇನು ಮಾಡಿದೆ, ಒಂದು ಸ್ವಲ್ಪ ಮುಂದಿನ ದೃಷ್ಟಿಕೋನದಲ್ಲಿ ಅದನ್ನು ಸ್ವಲ್ಪ ಇಟ್ಟು ಎಲ್ಲ ಮಾಡಿಕೊಂಡು ಅದನ್ನು ಹಾಗೆ ಪ್ರಿಸರ್ವ್ ಮಾಡಿಕೊಂಡು ಇದ್ದೆ. ನನಗೊಂದು 5 ಎಕರೆ ಜಾಗ ಸಾಕಾಯಿತು. 3 ಎಕರೆ ತೋಟ ಮಾಡೋದು, ಇನ್ನು 1 ಎಕರೆನಲ್ಲಿ ಅಗ್ರಿಕಲ್ಚರ್ ಕೃಷಿ ಮಾಡೋದು, ಇನ್ನು 1 ಎಕರೆನಲ್ಲಿ ಮನೆ ಮತ್ತು ಪೌಲ್ಟ್ರಿ ಈ ಥರದ ಅದನ್ನೆಲ್ಲ ಮಾಡೋದು ಅಂತ ಈ ಒಂದು 5 ಎಕರೆ ಹೋಗ್ತಾ ಇತ್ತು. 10 ಎಕರೆ ಸಿಕ್ತು. 9.5 ಎಕರೆ ಅರ್ಧ ಕೊಡಲ್ಲ ಅಂದರು. ಇಲ್ಲಿ ಚಿಕ್ಕ ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಬಿಟ್ಟು ಡೆವಲಪ್ಮೆಂಟ್ ಮಾಡಿಸ್ಬಿಟ್ಟು 10 ಹಸುಗಳನ್ನು ತಂದೆ. ಅಂದರೆ ಜಮೀನು ನಿಮ್ಮ ಕೈಗೆ ಬಂದ ತಕ್ಷಣ ಮಾಡಿರೋ ಕೆಲಸ ಹಸುಗಳು ತಂದಿದ್ದು. ಹಸುಗಳು ತಂದ ತಕ್ಷಣ ನನಗೆ ಹಾಲು ಉತ್ಪಾದನೆ ಪ್ರಾರಂಭ ಆಯಿತು. ಪ್ರತಿದಿನ ಹಾಲಿನ ಉತ್ಪಾದನೆ ಬಂತಲ್ಲ, ಅದು ಒಂದು ಅಸೆಟ್ ಪ್ರಾರಂಭ ಆಯಿತು. ಹಾಗಾಗಿ ನನಗೊಂದು 4.5 ಲಕ್ಷ ರೂಪಾಯಿ ಹಾಲಿಂದ ಬರೋಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಅಷ್ಟು ಸಗಣಿನ ಎರೆಹುಳು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾಯಿದ್ದೆ. ಬೇರೆ ಬೇರೆ ಮಾರ್ಬೋದು ಈ ಥರದ್ದೆಲ್ಲ ರಾ ಮೆಟೀರಿಯಲ್ನ ತರಿಸ್ಬಿಟ್ಟು 3 ಟನ್ ಎರೆಹುಳು ಗೊಬ್ಬರ ಉತ್ಪಾದನೆ ಸ್ಟಾರ್ಟ್ ಮಾಡಿದೆ. 75 ಟನ್ ಮಾರಾಟ ಮಾಡ್ತಿದ್ದೆ. ಅವತ್ತೇ ನಾನು 6,000 ರೂಪಾಯಿ ಟನ್ ಕೊಡ್ತಿದ್ದೆ. ಅದೊಂದು 6-7 ಲಕ್ಷ ರೂಪಾಯಿ ದುಡ್ಡು ಬಂತು. ಆಮೇಲೆ 1 ವರ್ಷಕ್ಕೆ ತಕ್ಷಣವೇ ಬಾಳೆ ಹಾಕಿದೆ. 10 ಎಕರೆಗೂ ಬಾಳೆ ಹಾಕಿದಾಗ ನನಗೆ ಹೆಚ್ಚು ಕಡಿಮೆ ಒಂದು 5,000 ಗಿಡ ಬಾಳೆ ಹಾಕಿದ ಮೇಲೆ ಅದ್ರದ್ದು ವರಮಾನ 1 ವರ್ಷಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು, 1 ವರ್ಷಕ್ಕೆ. ಹಾಗಾಗಿ ನನಗೆ 2 ವರ್ಷದೊಳಗಡೆಗೆ 10ರಿಂದ 18 ಲಕ್ಷ ರೂಪಾಯಿ ಉತ್ಪಾದನೆ ಪ್ರಾರಂಭ ಆಯಿತು. ಅದನ್ನೆಲ್ಲ ಡೆವಲಪ್ಮೆಂಟಿಗೆ ಬಳಸ್ಕೊಂಡು ಬ್ಯಾಂಕ್ ಲೋನ್ ತೀರಿಸ್ಕೊಂಡು ಮತ್ತೆ ಲೋನ್ ಮಾಡಿಸ್ದಂಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಮನೆ ತಂದಿಟ್ಕೊಂಡು ಒಬ್ಬ ರೈತ ಲೋನ್ ಇಲ್ದಂಗೆ ಸುಸ್ಥಿರವಾಗಿ ಹಂಗೆ ಬದುಕ್ಬೋದು ಅಂತ ರೈತರಿಗೆ ತೋರಿಸ್ಬೇಕು ಅಂತಲ್ಲ, ಅದನ್ನು ನಾನು ಪ್ರಯೋಗ ಮಾಡ್ಕೊಂಡೆ. ಅದು ಮಾಡ್ಕೊಂಡ್ಮೇಲೆ ಅಷ್ಟು ದುಡ್ಡು ಆಯಿತು, ಡೆವಲಪ್ಮೆಂಟ್ ಆಯಿತು. ಮಣ್ಣೇನು ಇರಲಿಲ್ಲ, ಮಣ್ಣಿನ ಫಲವತ್ತತೆ ಗಮನ ಕೊಡ್ತಾಯಿತ್ತು. ಜೀವಾಮೃತ ಮಾಡಬೇಕು, ಮಣ್ಣಿನ ಫಲವತ್ತತೆಯೂ ಆಗ್ತಾ ಹೋಯಿತು. ಅಲ್ಲಿಗೆ ಒಂದು ಹಂತದ ಕೆಲಸ ಆದಂಗಾಯಿತು. ಅಂದರೆ ಈಗ ಇದುವರೆಗೂ ನಾನು ಕೇಳಿದ ಪ್ರಶ್ನೆ, ನೀವು ಕೃಷಿಗೆ ಹೆಂಗೆ ಪಾದಾರ್ಪಣೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದೀರಿ. ಬಹುಶಃ ನೀವು ಕೃಷಿಗೆ ಎಂಟ್ರಿ ಆಗೋಕ್ಕೆ ಮುಂಚೆ ನಿಮ್ಗೆ ಅದ್ರ ಕಲ್ಪನೆ ಇರಲಿಲ್ಲ. ತದನಂತರ ನೀವು ಕೃಷಿಕನಾಗಬೇಕು, ಮಲೆನಾಡಲ್ಲಿ ವಾಸ ಮಾಡಬೇಕು ಅಂತೇಳಿ ನಿಮ್ಮದೇ ಆದಂಥ ಒಂದು ಟಾರ್ಗೆಟ್ ಇಟ್ಕೊಂಡು ಬಂದು, ಈಗ ಮುಂದಿನ ಪ್ರಶ್ನೆ ಏನು ನಿಮ್ಮನ್ನು ಕೇಳಬೇಕು ಅಂತಂದರೆ, ನೀವು ಇಲ್ಲಿ ಫಸ್ಟು ಬಂದ್ರಿ, ಹಸಗಳಿಂದ ಶುರು ಮಾಡಿದ್ರಿ. ಈಗ ಪ್ರಸ್ತುತ ನಿಮ್ಮ ಜಮೀನಿನಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳೆದಿದ್ದೀರಿ, ಯಾವ ರೀತಿ ಜೀವನವನ್ನು ಕಟ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಓಡಾಡ್ಕೊಂಡು ಮಾತಾಡ್ತೀನಿ. ನಾನು ಜಮೀನು ತಗೊಂಡ್ಮೇಲೆ ಅಲ್ಲಿ ಹಸುಗಳು ಸಾಕಿದ್ದು ಮತ್ತು ಬಾಳೆ ಬೆಳೆದದ್ದು ಇದೆಲ್ಲ ಆದಮೇಲೆ ಮಣ್ಣನ್ನು ಒಂದಿಷ್ಟು ಫಲವತ್ತತೆ ಕಡೆ ಗಮನ ಕೊಡಬೇಕಾಯ್ತು. ಯಾಕೆಂದರೆ ಈ ಮಣ್ಣಲ್ಲಿ ಏನೂ ಇರಲಿಲ್ಲ. ಯಾಕೆಂದರೆ ಆರ್ಗ್ಯಾನಿಕ್ ಕಾರ್ಬನ್ 0.04% ಇತ್ತು. ಆಮೇಲೆ ಅಸಿಡಿಟಿ ಅದು ಹೆಚ್ಚು ಕಡಿಮೆ ನಮ್ಮ pH ಲೆವೆಲ್ಲು 8.6 ಏನೋ ಇತ್ತು. ಅಂದರೆ ಆ ಟೈಮ್ಗೆ ನೀವು ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸಿ? ಎಲ್ಲ ಮಾಡಿಸಿದ್ದೆ. ಯಾಕೆಂದರೆ JDನೇ ರಾಜು ಇದ್ರು ನಿಮ್ಮಲ್ಲಿ. ರಾಜು ಸರ್. ರಾಜು ಬಂದು ಸರ್ ಈ ಮಣ್ಣನ್ನು ದಾಖಲೆ ಮಾಡಿ, ಯಾಕೆಂದ್ರೆ ಇಷ್ಟೆಲ್ಲ ಹಾಳಾಗಿರೋ ಮಣ್ಣು
ನೀವು ಮುಂದೆ ನಿಮ್ಮ ಕಾನ್ಸೆಪ್ಟಲ್ಲಿ ಹೆಂಗೆ ಮಾಡೋಕ್ಕೆ ಬದಲಾವಣೆ ಆಗ್ತೀರಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಅಂತ ಅವ್ರು ಹೇಳಿ ಅವರೇ ಕಳಿಸ್ಕೊಟ್ಟು ಮಾಡಿಸಿದ್ದು. ಅದು ನನಗೆ ಭಾಳ ಉಪಯೋಗ ಬಂತು. ಯಾಕಂದ್ರೆ ಅವತ್ತು ನಾನು ಮಾಡಿಸ್ತಾ ಇದ್ದಿದ್ರೆ ನನ್ನೇನು ಮಣ್ಣು ಪರೀಕ್ಷೆ ಮಾಡಿಸೋದು ಏನು ಬೇಡ ಅಂತೆ ನನ್ನ ಕಾನ್ಸೆಪ್ಟಲ್ಲಿ ಇತ್ತು. ಆದರೆ ಅವ್ರು ಮಾಡಿಸಿದ್ದು ನನಗೊಂದು ದಾಖಲೆ ಆಯಿತು. ಈಗ ಬಹಳ ಜನಕ್ಕೆ ಈ ಮಣ್ಣು ಪರೀಕ್ಷೆ ಬಗ್ಗೆ ನಾವು ಇಲಾಖೆಯಿಂದ ಸಾಕಷ್ಟು ಸಾರಿ ಕೇಳ್ಕೊಂಡು ವಾಲಂಟಿಯರ್ ಆಗಿ ಬಹಳಷ್ಟು ಜನ ಮುಂದಕ್ಕೆ ಬರೋದು. ಇಂಥವ್ರಿಗೆ ನಿಮ್ಮ ಸಂದೇಶ ಏನಿಲ್ಲ, ಯಾಕೆಂದರೆ ಮಣ್ಣು ಪರೀಕ್ಷೆ ನಾವು ಮಾಡಿದರೆ ನಮ್ಮ ಮಣ್ಣಲ್ಲಿ ಏನಿದೆ ಅಂತ ಒಂದು ಪ್ರಥಮವಾದಂಥ ಒಂದು ಮಾಹಿತಿ ಸಿಗುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಗೊಬ್ಬರನ ಹಾಕಿ ಮಣ್ಣನ್ನು ಫಲವತ್ತತೆ ಮಾಡೋದಕ್ಕೆ ನನಗೊಂದು ಇದು ಸಿಗುತ್ತೆ, ಬೇಸ್ ಸಿಗುತ್ತೆ. ಹಾಗಾಗಿ ಕೃಷಿಗೆ ಬೇಸೇ ಮಣ್ಣು ಪರೀಕ್ಷೆ. ಮಣ್ಣೇ ಆಗಿರೋದ್ರಿಂದ ನಾವು ಮಣ್ಣು ಪರೀಕ್ಷೆ ಮಾಡ್ಕೊಂಡು ಅದು ಹೆಂಗೆ ಆರೋಗ್ಯವಾಗಿದೆ ಅದನ್ನು ಟೆಸ್ಟ್ ಮಾಡಿಸಿ ನಾವು ಮಾಡೋದ್ರಿಂದ ನಾವು ಸುಸ್ಥಿರವಾಗೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ನಾನು ಅಷ್ಟು ಮಾಡಿಸಿದ್ಮೇಲೆ ಮುಚ್ಚಿಗೆ ಮಾಡ್ತಾ ಹೋದೆ. ಮುಚ್ಚಿಗೆ ಮಾಡೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ಕಳೆಗಳು ಬೆಳೆಯೋಕ್ಕೆ ಪ್ರಾರಂಭ ಹೌದು, ಕನ್ಸರ್ವೇಷನ್ ಆಗ್ತಾ ಹೋಯಿತು. ಹಾಗಾಗಿ ಮಣ್ಣು ಫಲವತ್ತತೆ ಆಗೋದಕ್ಕೆ ಅದು 5 ವರ್ಷದ ಹೊತ್ತಿಗೆ ನನ್ನ ಆರ್ಗ್ಯಾನಿಕ್ ಕಾರ್ಬನ್ ಅದು 1.47 ಬಂತು, 0.04% ಇದ್ದದ್ದು. ನಂತರ 2020 ಬರೋದಕ್ಕೆ 2.43 ಬಂತು. ಹಾಗಾಗಿ ಈಗ ಮಣ್ಣು ಪರಿಪೂರ್ಣವಾಗಿ ಬದಲಾವಣೆ ಆಗಿದೆ. ಮತ್ತು ಡೈವರ್ಸಿಟಿ ಕ್ರಿಯೇಟ್ ಆಯಿತು. ಅಂದರೆ ವಿವಿಧ ಕಳೆಗಳೆಲ್ಲ ಬೆಳೆಯೋಕ್ಕೆ ಪ್ರಾರಂಭ ಆದವು. ಆ ಕಳೆಗಳನ್ನೇ ಗೊಬ್ಬರವಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಮೆಥಡ್ ವೀಡ್ ಕಟರ್ನಲ್ಲಿ ವೀಡ್ ಔಟ್ ಮಾಡ್ಕೊಂಡು ಅದನ್ನೇ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾ ಹೋದೆ. ಹಾಗಾಗಿ ಮುಚ್ಚಿಗೆ ಆಯಿತು, ಮುಚ್ಚಿಗೆ ಮೆಟೀರಿಯಲ್ ಸಿಕ್ತು. ಆ ಮುಚ್ಚಿಗೆ ಆಗಿದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿನ ಫಲವತ್ತತೆ ಬೇಗ ಸುಧಾರಣೆ ಆಗೋದಕ್ಕೆ ಅದು ಆಸ್ಪದ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಒಟ್ಟು ಪ್ರಸ್ತುತ ಈ ನಿಮ್ಮ ಜಮೀನಲ್ಲಿ ತೋಟದಲ್ಲಿ ಏನೇನು ಬೆಳೆ ಇದೆ, ಎಷ್ಟೆಷ್ಟು ಗುಂಟೆನಲ್ಲಿದೆ, ಅಥವಾ ಎಷ್ಟೆಷ್ಟು ಗಿಡ ಇದೆ, ಯಾವ ರೀತಿ ನಿಮಗೆ ಆದಾಯ ಕೊಡ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ರೈತರಿಗೆ. ಸರ್, ಈಗ ಒಟ್ಟು 12 ಎಕರೆ, 11.5 ಎಕರೆ ಇದು ಟೋಟಲಿ. 11.5 ಎಕರೆಯಲ್ಲಿ ನಾವು 11 ಎಕರೆ ಅದರಲ್ಲಿ ಮನೆ ದನಿನ ಮನೆಗೆಲ್ಲ ಒಂದು ಹೋಗಿದೆ. ಅಲ್ಲಿ 10 ಎಕರೆ ನನಗೆ ಕೃಷಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು 5,400 ಗಿಡ ಅಡಿಕೆ ಇದೆ. 5,400 ಗಿಡ ಅಡಿಕೆ ಇದೆ. ಕಾಫಿ ಒಂದು 5,000 ಗಿಡ ಇದೆ. ಕೋಕೋ ಒಂದು 500 ಗಿಡ ಇದೆ. ಮೇಜರಾಗಿ 3 ಬೆಳೆಗಳು. ಈಗ ಒಂದು 400 ಬಾಳೆ ಹಾಕಿದ್ದೀನಿ. 400 ಬಾಳೆ ಇದೆ. ಅಷ್ಟು ಇಲ್ಲಿದೆ. ಅದ್ರ ಜೊತೆಯಲ್ಲಿ ನಮಗೆ ಆಹಾರ ಬೆಳೆಗಳಾಗಿ ಭತ್ತ, ರಾಗಿ ಇದನ್ನು ಬೆಳ್ಕೊತೀವಿ. ಅದ್ರ ಜೊತೆಯಲ್ಲಿ ದ್ವಿದಳ ಧಾನ್ಯದ ಬೆಳೆಗಳಾಗಿ ಅಲಸಂದೆ, ಉದ್ದು, ಹೆಸರು ಇಷ್ಟನ್ನು ಬೆಳ್ಕೊತೀವಿ. ಮತ್ತು ಹಣ್ಣಿನ ಗಿಡಗಳಿದೆ, ಸೀಸನ್ ವೈಸ್ ಇರೋಂಥ ಹಣ್ಣಿನ ಗಿಡಗಳು. ಹಾಗಾಗಿ ಪರಿಪೂರ್ಣವಾಗಿ ನಮ್ಮ ಮನೆಗೆ ಬೇಕಾದಂಥ ಬಹುತೇಕ ಒಂದು 75ರಿಂದ 80% ಆಹಾರ ಧಾನ್ಯಗಳನ್ನು ನಾವೇ ಇಲ್ಲೇ ಮಾಡ್ಕೊತೀವಿ. ಸಾಂಬಾರು ಬೆಳೆಗಳು ಇರ್ಬೋದು, ಎಲ್ಲದು ದ್ವಿದಳ ಧಾನ್ಯ ಬೆಳೆಗಳು ಇರ್ಬೋದು, ಏಕದಳ ಬೆಳೆ ಎಲ್ಲದೂ ನಾವೇ ಮಾಡ್ತೀವಿ. ಮಾಡೋದ್ರಿಂದ ಒಂದು ರೈತನಿಗೆ, ಒಂದು ಕುಟುಂಬ ಅಂತಂದರೆ ತನಗೆ ಬೇಕಾದದ್ದನ್ನು ಪರಿಪೂರ್ಣವಾಗಿ ಬೆಳ್ಕೊಳ್ಳೋಂಥ ಕ್ರಿಯೆಗೆ ಅವ್ನು ಮುಂದಾಗಬೇಕು. ಯಾಕೆಂದರೆ ಅವನು ಸ್ವಾವಲಂಬಿ ಆಗ್ತಾನೆ. ಅವಾಗ ಸ್ವಾವಲಂಬಿ ಆದ ಅಂತಂದರೆ ಅವನಿಗೆ ಬೇರೆಯವ್ರ ಅವಶ್ಯಕತೆ ಬರಲ್ಲ. ಯಾಕೆಂದರೆ ದುಡ್ಡಿನ ಅವಶ್ಯಕತೆಯೂ ಬರಲ್ಲ. ಅದನ್ನು ನಾವು ಪ್ಲ್ಯಾನ್ ಮಾಡ್ಕೋಬೇಕು. ರೈತರು ಮುಖ್ಯವಾಗಿ ನಾನು ಕೃಷಿ ಮಾಡೋಕ್ಕೆ ಹೊರಟಿದ್ದೀನಿ, ನಂದು ಇಷ್ಟು ಹಿಡುವಳಿ ಇದೆ, ಈ ಹಿಡುವಳಿನಲ್ಲಿ ಏನೇನು ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೋಬೇಕು. ಆ ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಸಾವಯವನೋ, ನೈಸರ್ಗಿಕನೋ ಅಥವಾ ರಾಸಾಯನಿಕನೋ ಯಾವುದ್ರಲ್ಲಾರು ಮಾಡಿ ಪದ್ಧತಿನಲ್ಲಿ ಅದಕ್ಕೆ ಅನುಗುಣವಾದಂಥ ಪ್ಲ್ಯಾನ್ ಬೇಕು. ಯಾಕೆಂದರೆ ರಾಸಾಯನಿಕಕ್ಕೆ ಒಂದು ಪ್ಲ್ಯಾನ್ ಇದೆ, ಸಾವಯವಕ್ಕೆ ಒಂದು ಪ್ಲ್ಯಾನ್ ಇದೆ, ನೈಸರ್ಗಿಕಕ್ಕೆ ಒಂದು ಪ್ಲ್ಯಾನ್ ಇದೆ. ನಾನು ಮಾಡ್ತಾ ಇರೋ ನೈಸರ್ಗಿಕ ಕೃಷಿ ಆಗಿರೋದ್ರಿಂದ ನಾನು ಜೀವಾಮೃತಕ್ಕೆ ಬೇಕಾದಂಥ ವಸ್ತುಗಳು ಇಷ್ಟನ್ನು ಮಾಡ್ಕೊಂಡು, ಮುಚ್ಚಿಗೆಗೆ ಬೇಕಾದಂಥ ಮೆಟೀರಿಯಲ್ಲು ಇದೆಲ್ಲದನ್ನು ಒಂದು ಪ್ಲ್ಯಾನಲ್ಲೇ ಮಾಡ್ಕೊಂಡು ಮಾಡಿದ್ರಿಂದ ನನ್ನ ಕೃಷಿ ಸಕ್ಸಸ್ ಆಯಿತು. ಆ ಥರಕ್ಕೆ ಅವರ ಮೆಥಡಲ್ಲಿ ಯಾವ ಮೆಥಡಲ್ಲಿ ಮಾಡೋಕ್ಕೆ ಹೋಗ್ತೀವಿ ಆ ಮೆಥಡ್ಗೊಂದು ಸೂತ್ರ ಇರುತ್ತೆ. ಹಸುಗಳಿದ್ದಾವೆ ಅಂತ ಹೇಳಿದ್ವಿ, ಎಷ್ಟು ಹಸುಗಳಿದ್ದಾವೆ, ಯಾವ್ಯಾವ ತಳಿ ಇದೆ ಸರ್? ನಮ್ಮಲ್ಲಿ ಪ್ರಾರಂಭದಲ್ಲಿ ನಾನು ಹಾಲಿಗೆ ಮಾಡ್ಕೊಂಡದ್ದು HF ತಳಿ ತಂದಿದ್ದೆ. ಅದನ್ನೆಲ್ಲ ಕೊಟ್ಟಾಗಿದೆ. ವಿಶೇಷವಾಗಿ ಕಾಣ್ತಾ ಇದೆ. ಅಲ್ಲಿ ಬಾಳೆನಲ್ಲಿ ನೀರು ಹೋಗ್ತಾ ಇದೆ, ರೇಂಜನ್ನಲ್ಲಿ ಏನಿದೆ ವಿಶೇಷ, ಮತ್ತು ಅದಕ್ಕೆ ಅಂತ ಕನೆಕ್ಷನ್ ಸ್ವಲ್ಪ. ಇದು ನೈಸರ್ಗಿಕ ಕೃಷಿಗೆ ಮುಖ್ಯವಾದ ಘಟಕ ಇದು ಜೀವಾಮೃತ ಘಟಕ. ಈ ಜೀವಾಮೃತ ನಾವಿಲ್ಲಿ 1,200 ಲೀಟ್ರ್ ಒಂದ್ಸರಿ ರೆಡಿ ಆಗುತ್ತೆ. ಅದು ಫಿಲ್ಟ್ರಾಗಿ 500 ಲೀಟ್ರ್ ಡ್ರಮ್ಮಿಗೆ ಹೋಗುತ್ತೆ. 500 ಲೀಟ್ರ್ ಡ್ರಮ್ಮನ್ನು ನಾವು 2 ಎಕರೆಗೆ ಇಟ್ಕೊಳ್ತೀವಿ. ಹಾಗಾಗಿ ಈಗ ನೀರು ನೋಡ್ಕೇನೆ, ಈಗ ಸ್ಪ್ರಿಂಕ್ಲರಿಂದ ನೀರು ಹೊಡ್ಕೆ ತಗೊತಾ ಇದೆ. ಈಗ ನೀರು ಹೊಡ್ಕೇನೆ ಹೋಗ್ಬಿಡುತ್ತೆ. ಹಾಗಾಗಿ ಯಾವುದೂ ಮ್ಯಾನ್ಯುವಲ್ ಇಲ್ಲ.
ಎಲ್ಲದೂ ಸುಲಭವಾಗಿ ಮಾಡೋಂಥ ಕೆಲಸ ಆಗಿರೋದ್ರಿಂದ ನಾವು ಪ್ರತಿ ವಾರಕ್ಕೊಂದ್ಸರಿ ಈಗ ಜೀವಾಮೃತ ಕೊಡ್ತಾ ಹೋಗ್ತೀವಿ. ನಾವು ಅದನ್ನು 50% ಜಾಸ್ತಿ ಕೊಡ್ತೀವಿ. ಈ 1 ಎಕರೆಗೆ ನಾವು 200 ಲೀಟರ್ ಕೊಡೋ ಜಾಗಕ್ಕೆ 500 ಲೀಟರ್ ಕೊಡ್ತೀವಿ. ಯಾಕೆಂದರೆ ವ್ಯವಸ್ಥೆ ಇರೋದ್ರಿಂದ ಎಷ್ಟು ಹೋದ್ರೂ ಏನೂ ಆಗಲ್ಲ ಅಂತೇಳಿ ಅದು ಕೊಡ್ತಾ ಇದ್ದೀವಿ. ಅದು ಔಷಧಿನೂ ಆಗುತ್ತೆ, ಜೀವಾಣುಗಳು ರಿಫಿಲ್ ಆಗುತ್ತೆ, ಗೊಬ್ಬರ ಆಗುತ್ತೆ. ಈ ಥರದ ಎಲ್ಲ ಕೆಲಸಗಳು ಅಲ್ಲಿ ಆಗ್ತಾ ಹೋಗ್ತವೆ. ಇದು ಬ್ಯಾಚ್ ಬೈ ಬ್ಯಾಚ್ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀರಿ ಅನ್ಸುತ್ತೆ. ಮಾಡ್ತಾ ಇರ್ತೀವಿ. ಈಗ ಇದಕ್ಕೆ ಹಾಕಂತ ಪರಿಕರಗಳು ಎಷ್ಟು ದಿನಕ್ಕೊಂದ್ಸರಿ ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ? ಇದು ಮುಖ್ಯವಾಗಿ ನಾವು ಇದಕ್ಕೆ ಬೇಕಾಗಿರೋಂಥದ್ದು ದೇಶಿ ಹಸುವಿನ ಸಗಣಿ ಮತ್ತು ಗಂಜಲ. ಹಾಗಾಗಿ ನಾವಿದು 1200 ಲೀಟರ್ ಆಗಿರೋದ್ರಿಂದ ಇದಕ್ಕೆ 60 kg ಸಗಣಿ, 60 ಲೀಟರ್ ಗಂಜಲ, 12 kg ಕಪ್ಪು ಬೆಲ್ಲ, 12 kg ದ್ವಿದಳ ಧಾನ್ಯದ ಹಿಟ್ಟು, 1 ಬೊಕ್ಸೆ ನಮ್ಮ ತೋಟದ ಮಣ್ಣು ಹಾಕ್ತೀವಿ. ಅಲ್ಲಿಗೆ ಇಷ್ಟನ್ನು ಹಾಕಿ ಒಂದು 6 ದಿನ ಫರ್ಮೆಂಟೇಷನ್ಗೆ ಬಿಡ್ತೀವಿ. 6 ದಿನ ಆದಮೇಲೆ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ತೋಟಕ್ಕೆ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಇದು ಒಂದ್ಸರಿ ಖಾಲಿ ಆದಮೇಲೆ ಇದ್ರೊಳಗಡೆ ಗಸಿ ಇರುತ್ತಲ್ಲ, ಅದ್ರಲ್ಲಿ 40% ಜೀವಾಣುಗಳು ಇರ್ತವೆ. ಎಗೇನ್ ಮತ್ತೆ ನೀರು ತುಂಬಿಸ್ತೀವಿ, ಬರೀ ನೀರು ತುಂಬಿಸ್ತೀವಿ. ಮತ್ತೆ 1200 ಲೀಟರ್ ರೆಡಿ ಆಗುತ್ತೆ. ಮತ್ತೆ 6 ಎಕರೆ ಹೋಗುತ್ತೆ. ಹಾಗಾಗಿ ಒಟ್ಟು 12 ಎಕರೆ ಒಂದ್ಸರಿ ಮಾಡ್ಕೊಂಡು 12 ಎಕರೆ ಹೋಗ್ಬಿಡುತ್ತೆ. ನಾವು ಇದನ್ನ ಏನು ಮಾಡ್ತೀವಿ ಅಂದರೆ, ಒಂದು ತಿಂಗಳಿಗೆ ಒಂದ್ಸರಿ ಕೊಟ್ಟರು ಸಾಕು. ನಾವು 15 ದಿನಕ್ಕೊಂದ್ಸರಿ ನಮಗೆ ಬಿಡುವಿದ್ದಾಗ ವಾರಕ್ಕೊಂದ್ಸರಿನೂ ಕೊಡ್ತೀವಿ. ಹಾಗಾಗಿ ಒಂದೊಂದು ಟೈಮು ಒಂದು ತಿಂಗಳಾದರೂ ಕೊಡೋಕ್ಕಾಗೋದೇ ಇಲ್ಲ, ಕೆಲಸದ ಒತ್ತಡ ಇದ್ದರೆ. ಹಾಗಾಗಿ ವರ್ಷಕ್ಕಂತೂ ಒಂದು ಮಿನಿಮಮ್ ಒಂದು 20-25 ಸರಿ ಜೀವಾಮೃತನ ಕೊಡ್ತೀವಿ. ಸರ್, ಇದು ಅಡಿಕೆ ಸಿಪ್ಪೆ, ಕಾಫಿ ಸಿಪ್ಪೆನ ಡಿಕಂಪೋಸ್ ಮಾಡಿರೋದು. ನೋಡಿ, ಅಡಿಕೆ ಸಿಪ್ಪೆ ಹೆಚ್ಚು ಕಡಿಮೆ 60% ಡಿಕಂಪೋಸ್ ಆಗೋಗ್ಬಿಟ್ಟಿದೆ. ಡಿಕಂಪೋಸ್ ಆಗಿ ನೋಡಿ, ಇದು ಈ ಇದೆಲ್ಲದು ಡಿಕಂಪೋಸ್ ಆಗಿರೋದು. ಅದೆಲ್ಲದು ಇನ್ನೊಂದು 3 ಮಂತ್ಸ್ ಹೊತ್ತಿಗೆ ಕಂಪ್ಲೀಟು ಡಿಕಂಪೋಸ್ ಆಗಿ ಹೋಗ್ಬಿಡುತ್ತೆ. ಎರೆಹುಳುಗಳನ್ನು ಇದರಲ್ಲಿ ಎರೆಹುಳುಗಳು ಇದರಲ್ಲೇ ಸೃಷ್ಟಿಯಾಗಿ ಹೋಗ್ಬಿಡುತ್ತೆ, ಬಂದ್ಬಿಡುತ್ತೆ. ಇದರಲ್ಲಿ ಎರೆಹುಳುಗಳು ಇದ್ದಾವೆ. ಹಾಗಾಗಿ ಇದನ್ನು ನಾನು ಲೇಯರ್ ವೈಸು 1 ಅಡಿ ಅಡಿಕೆ ಸಿಪ್ಪೆ, ಅದ್ರ ಮೇಲೆ ಸಗಣಿ ನೀರು, ಆಮೇಲೆ 1 ಅಡಿ ಕಾಫಿ ಸಿಪ್ಪೆ, ಅದ್ರ ಮೇಲೆ ಸಗಣಿ ನೀರು, ಮತ್ತೆ ಅಡಿಕೆ ಸಿಪ್ಪೆ ಸಗಣಿ ನೀರು, ಈ ಥರಕ್ಕೆ ಹಾಕಿ ಈ ಥರಕ್ಕೆ ರಾಶಿ ಮಾಡಿ ಇದ್ರ ಮೇಲೆ ಗಂಜಲನ್ನು ಒಯ್ತಾ ಹೋಗ್ತೀವಿ. ಅದು ಡಿಕಂಪೋಸ್ ಆಗುತ್ತೆ. ಇದನ್ನು 4 ತಿಂಗಳಾದಮೇಲೆ ಈ ಕಡೆ ಮಗ್ಚಾಕ್ತೀವಿ. ಮತ್ತು ಆಮ್ಲಜನಕ ಸೇರುತ್ತೆ. ಆಮೇಲೆ ನಂತರ ಅದು ಡಿಕಂಪೋಸ್ ಆಗೋ ಕ್ರಿಯೆ ಮತ್ತೆ ಬೇಗವಾಗಿ ಆಗ್ತಾ ಹೋಗುತ್ತೆ. 3ನೇ ತಿಪ್ಪಿಗೆ ಹೋಗ್ಬಿಡುತ್ತೆ. ಅಲ್ಲಿಗೆ ಆ ಪರ್ಮನೆಂಟ್ ಜಾಗಕ್ಕೆ ಹೋಗುತ್ತೆ. ಅಲ್ಲಿ 100% ಡಿಕಂಪೋಸ್ ಆಗಿ ಹೋಗ್ಬಿಡುತ್ತೆ. ಆ ಡಿಕಂಪೋಸ್ ಆದಂಥ ಗೊಬ್ಬರ ನನಗೆ ಇಷ್ಟು ಒಂದು 130ರಿಂದ 140 ಟನ್ ಆಗುತ್ತೆ. ಇವತ್ತು ಟನ್ನಿಗೆ ಹೆಚ್ಚು ಕಡಿಮೆಗೆ 9,000 10,000 ರೂಪಾಯಿ ಇದೆ, ಜಾಸ್ತಿನೇ ಇದೆ. ಹಾಗಾಗಿ ಇರೋಂಥ ಇಷ್ಟು ಗೊಬ್ಬರ ಹೊರಗಡೆಯಿಂದ ಉತ್ಪತ್ತಿ ಆಗಿರೋಂಥದ್ದು. ಹಾಗೆ ಬೂದಿ ಒಬ್ಬ ರೈತ, ಯಾಕೆಂದರೆ ನನಗೆ ಇಡೀ ರಾಜ್ಯಾದ್ಯಂತ ರೈತರ ಸಂಪರ್ಕಕ್ಕೆ ಬಂದಾಗ ಅವರಿಗೆ ನಾನೇನಾದ್ರು ಉಪನ್ಯಾಸ ಕೊಡುವಾಗ ಮತ್ತು ಉಪನ್ಯಾಸ ಮುಗಿದ ಮೇಲೆ ಹೇಳೋರು, ನಿಮಗೆ ಮಲೆನಾಡಿನವರು, ನಿಮಗೆ ನೀರಿನ ವ್ಯವಸ್ಥೆ ಇದೆ ಮತ್ತು ನಿಮ್ಗೆ ಒಂದು 12 ಎಕರೆ ಇದೆ, ಹಾಗಾಗಿ ನೀವು ಅದು ಬೆಳಿತೀರಿ, ನೀವು ಸುಸ್ಥಿರವಾಗಿರ್ತೀರಿ. ನಮಗಿರೋದು 1 ಎಕರೆ 2 ಎಕರೆ, ಹಾಗಾಗಿ ನಾವೇನು ಮಾಡೋದಕ್ಕೆ ಸಾಧ್ಯ ಪ್ರಶ್ನೆ ನನ್ನಲ್ಲೂ ಇದೆ. ಹಾಗಾಗಿ ಕೇಳೋರು. ಅದಕ್ಕೆ ನಾನೇನು ಮಾಡಿದೆ, ಇಲ್ಲಿ ದನಗುಳಿ ಮೇವಿತ್ತು, ಅದನ್ನು ತೆಗೆದ್ಬಿಟ್ಟು ಅಂಥ ಸಣ್ಣ ರೈತರಿಗಾಗಿ ಇದೊಂದು ಮಾಡೆಲ್ ಮಾಡಿದ್ವಿ. ಧನ ಧಾನ್ಯ ಉತ್ಪಾದನಾ ಕ್ಷೇತ್ರ ಅಂತೇಳಿ ಮಾಡಿ, ಇಲ್ಲಿ ಬಾಳೆ, ಕಾಫಿ, ಜಾಯಿಕಾಯಿ ಮತ್ತು ಅಡಿಕೆ ಇವು ಆರ್ಥಿಕ ಬೆಳೆಗಳು. ಬಾಳೆ ನಾವು 1.5 ವರ್ಷಕ್ಕೆ ಫಲಕ್ಕೆ ಬರುತ್ತೆ, ಮತ್ತು ಕಾಫಿ 3 ವರ್ಷಕ್ಕೆ ಫಲಕ್ಕೆ ಬರುತ್ತೆ, ಮತ್ತು ಜಾಯಿಕಾಯಿ 4 ವರ್ಷಕ್ಕೆ ಫಲಕ್ಕೆ ಬರುತ್ತೆ, ಅಡಿಕೆ 6 ವರ್ಷಕ್ಕೆ ಫಲಕ್ಕೆ ಬರುತ್ತೆ. ಅಲ್ಲಿಗೆ ಬಾಳೆನ ನಾವು ತೆಗೆದ್ರೂ, ನಾಳೆ ನೆರಳಾಗುತ್ತೆ ಅಂತೇಳಿ ತೆಗೆದ್ರೂ 3 ಬೆಳೆಗಳು ಪರ್ಮನೆಂಟಾಗಿ ಉಳಿತವೆ. ಈ ಪರ್ಮನೆಂಟ್ ಬೆಳೆಗಳಿಂದ 8ರಿಂದ 10 ಲಕ್ಷ ರೂಪಾಯಿ ವರಮಾನ ಬರುತ್ತೆ ಒಬ್ಬ ರೈತನಿಗೆ, ಒಂದು ಎಕರೆ ಇರೋ ರೈತನಿಗೆ. ಆಮೇಲೆ ಆತನ ಮನೆಗೆ ಬೇಕಾದಂಥ ಆಹಾರ ಧಾನ್ಯಗಳನ್ನ ನಾವಿಲ್ಲೇ ಕಂಪೋಸ್ ಮಾಡ್ತಾ ಹೋಗಿದ್ದೀವಿ. ಅಂತರ್ಬೆಳೆಯಾಗಿ ಭತ್ತ, ರಾಗಿ, ಆಮೇಲೆ ಈಗ ಇದೆ, ತೊಗರಿ ಇದೆ, ಈಗ ಅವರೇ ಇದೆ, ಆಮೇಲೆ ಹೆಸರು ಹಾಕಿದ್ವಿ, ಉದ್ದ ಹಾಕಿದ್ವಿ, ಮತ್ತಿಂತ ಇದು ಅಲಸಂದೆ ಹಾಕಿದ್ವಿ. ಎಲ್ಲವೂ 5 kg 10 kg ಬಂತು. ನಮ್ಮ ಮನೆಗೆ ಸಾಕಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನನಗೆ ಆಹಾರ ಬೆಳೆ, ಆರ್ಥಿಕ ಬೆಳೆ ಮತ್ತು ಪೌಷ್ಟಿಕ ಬೆಳೆ ಇವು 3 ಇಲ್ಲಿ ಸಿಕ್ಕೋಗ್ಬಿಡುತ್ತೆ. ಒಂದು ಕುಟುಂಬ 1 ಎಕರೆ ಇರೋನು ಈ ಥರಕ್ಕೆ ಮಾಡ್ಕೊಂಡ್ರೆ ಯಾಕೆ ಸುಸ್ಥಿರವಾಗಿರೋದಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ತೋರ್ಸೋಕ್ಕಾಗಿ ಇದೊಂದು ಮಾಡೆಲ್ನ ಮಾಡಿದ್ದು. ಇದು ಸಕ್ಸಸ್ ಆಯಿತು. ಈಗ ಅನೇಕ ಜನ ಇದನ್ನು ಈ ಮಾಡೆಲ್ನ ಮಾಡೋದಕ್ಕೆ ಅಳವಡಿಸ್ಕೊಳ್ತಾ ಇದ್ದಾರೆ, ಈಗಾಗಲೇ ಮಾಡ್ತಿದ್ದಾರೆ. ಅವ್ರಿಗೆ ಬೇಕಾಗಿರೋದು ಮೊದಲನೇ ಹಂತದಲ್ಲಿ ಒಂದಿಷ್ಟು ನೀರು, ಅದಕ್ಕೆ ಒಂದಿಷ್ಟು
ಅವ್ರ ಸಹಕಾರಿ ತತ್ವದಲ್ಲಿ ಕೃಷಿ ಮಾಡಕ್ಕೆ ಹೊರಡಬೇಕು. 5 ಜನ ಜೊತೆ ಆಗ್ಬೇಕು, ಅಕ್ಕಪಕ್ಕದ ರೈತರುಗಳು ಒಂದು ಬೋರ್ವೆಲ್ ಹಾಕ್ಸ್ಬೇಕು 5 ಜನನೂ ಸೇರಿ. ಆಮೇಲೆ ನಂತರ 5 ಜನ ಸೇರಿಬಿಟ್ಟು ಅವ್ರು ಕೆಲಸ ಮಾಡ್ಕೋಬೇಕು. ಅವಾಗ ಇಲ್ಲಿ ಕೂಲಿ ಕಾರ್ಮಿಕರ ಅವಶ್ಯಕತೆ ಇರಲ್ಲ, ಇನ್ನು ಗೊಬ್ಬರಕ್ಕಾಗಿ ಅವಲಂಬನೆ ಇಲ್ಲ, ಬೀಜಕ್ಕಾಗಿ ಅವಲಂಬನೆ ಇಲ್ಲ, ಇನ್ನು ಆರ್ಥಿಕವಾಗಿ ಸಾಲ ಮಾಡೋ ಅವಶ್ಯಕತೆನೂ ಇಲ್ಲ. ಪ್ರಾರಂಭದ ಹಂತದಲ್ಲಿ ಏನಾದ್ರು 2 ಲಕ್ಷ ರೂಪಾಯಿ ಎಲ್ಲರೂ ಸೇರಿ ಮಾಡಿದರೆ ಮತ್ತೇನೂ ಇಲ್ಲ ಯಾರ ಹತ್ರನಾದ್ರು ಸಾಲ ತಗೊಂಡ್ರು 1.5 ವರ್ಷಕ್ಕೆ ತೀರಿಸ್ಬೋದು. ಅಷ್ಟು ಪ್ರಾಮಾಣಿಕವಾಗಿ ಮಾಡಿದರೆ ಅಷ್ಟು ಬಂದು ಹೋಗ್ಬಿಡುತ್ತೆ. 1 ಎಕರೆ ಹೌದೌದು ಸುಸ್ತೆ. ಯಾಕಂದ್ರೆ 1 ಎಕರೆಗೆ ಮಿನಿಮಮ್ ಅಂತಂದ್ರೂ ಒಂದು 8 kg ಬಾಳೆ ಬಂತು ಒಂದು ಗಿಡಕ್ಕೆ ಅಂದ್ರೂ 410 ಹಾಕಿರೋದ್ರಿಂದ 430 ಗಿಡ ಕೂತಿದ್ವಿ. ಅಷ್ಟಕ್ಕೆ ನಮಗೆ ಮಿನಿಮಮ್ ಅಂತಂದ್ರೂ ಒಂದು 1,30,35,000 ರೂಪಾಯಿನ ವರಮಾನ ಬಂದು ಹೋಗ್ಬಿಡುತ್ತೆ. ಆಮೇಲೆ 3 ವರ್ಷಕ್ಕೆ ಕಾಫಿ ಮಲೆನಾಡಲ್ಲಿ ಬಯಲುಸೀಮೆನಲ್ಲಿ ಅದ್ರ ಜಾಗ ಕೋಕೋ ಹಾಕ್ಕೋಬೋದು. ಕೋಕೋ ಹಾಕೊಂಡ್ರೆ ಅವ್ರಿಗೆ ಮಿನಿಮಮ್ ಅಂತಂದ್ರೂ ಒಂದು ಗಿಡಕ್ಕೆ 2 kg ಸಿಕ್ಕಿದ್ರು 8 ಕ್ವಿಂಟಲ್ ಸಿಗುತ್ತೆ. ಇವತ್ತಿನ ರೇಟ್ನಲ್ಲಿ 4 ಲಕ್ಷ ರೂಪಾಯಿ ದುಡ್ಡಾಯಿತು. ಹಾಗಾಗಿ ಅದಾಗುತ್ತೆ. ಆಮೇಲೆ ಜಾಯಿಕಾಯಿ ಎಲ್ಲ ಪ್ರದೇಶದಲ್ಲೂ ಬೆಳ್ಕೋಬೋದು. ಒಂದು 25 ಗಿಡ ಜಾಯಿಕಾಯಿ ಹಾಕೊಂಡ್ರೆ 1ರಿಂದ 1.5 ಲಕ್ಷ ರೂಪಾಯಿ ವರಮಾನ ಬರುತ್ತೆ. 3 ಬೆಳೆ ಅಲ್ಲಿಗೆ 1.5 3 ಲಕ್ಷ ರೂಪಾಯಿ ವರಮಾನ ಸಿಕ್ಕೋದು. ಹಾಗಾಗಿ ರೈತ ಎಲ್ಲ ಮುಗಿದ್ಮೇಲೆ ಅಡಿಕೆ ಸ್ಟಾರ್ಟ್ ಆಗುತ್ತೆ. ಅದೊಂದು 4 ಲಕ್ಷ ರೂಪಾಯಿ ಬರೀ ನಮ್ಗೆ 8 ಕ್ವಿಂಟಲ್ ಸಿಕ್ಕಿದ್ರು ಇವತ್ತಿನ 50 ರೂಪಾಯಿ ಲೆಕ್ಕ ಹಾಕಿ 500 ರೂಪಾಯಿ ಲೆಕ್ಕ ಹಾಕೊಂಡ್ರು ಇವತ್ತು ನಮಗೆ 4 ಲಕ್ಷ ರೂಪಾಯಿ ದುಡ್ಡು ಸಿಕ್ಕೋದು. ಹಾಗಾಗಿ ಒಂದು ಕುಟುಂಬ ಸುಸ್ಥಿರವಾಗಿ ಬದುಕ್ಬೋದು ಅನ್ನೋದಕ್ಕೆ ಇದೊಂದು ಮಾದರಿ. ರೈತರು ಹೇಗಾಗಿದ್ದಾರೆ ಅಂತಂದರೆ ಪೂರ್ಣ ಅವಲಂಬನೆ ಜಾಸ್ತಿಯಾಗಿ ಹೋಗಿದೆ. ಎಲ್ಲ ಸರ್ಕಾರದ ಕಡೆ ಗಮನ ಕೊಡೋದು, ಇಲಾಖೆ ಕಡೆ ಗಮನ ಕೊಡೋದು ಇದೇ ಆಗೋಗಿದೆ. ಏನು ಕೊಡ್ತಾರೆ ಅಂತೇಳಿ ಅದು ಯಾವುದನ್ನು ನಿರೀಕ್ಷೆ ಮಾಡ್ದಂಗೆ ಒಬ್ಬ ರೈತ ಮಾಡ್ತಾ ಹೋದರೆ 100% ಬದುಕ್ಬೋದು, ಸುಸ್ಥಿರವಾಗಿ ಬದುಕ್ಬೋದು ಒಬ್ಬ ರೈತ. ಯಾಕೆಂದ್ರೆ ಇವತ್ತು ನಾನು ಇಷ್ಟೆಲ್ಲ ಅಡಿಕೆ ಹಾಕಿದ್ದೀನಿ, ಕಾಫಿ ಹಾಕಿದ್ದೀನಿ, ಇವತ್ತು ಏನೂ ಗೊಬ್ಬರ ಹಾಕ್ತಾ ಇಲ್ಲ, ಬರೀ ಜೀವಾಮೃತ ಬಿಟ್ಟರೆ ಮುಚ್ಚಿಗೆ ಬಿಟ್ಟರೆ ಬೇರೆ ಏನೂ ಕೊಡ್ತಾ ಇಲ್ಲ. ನನಗೆ ಖರ್ಚು ಎಷ್ಟು ಉಳಿತು? ಹೊರಗಡೆಯಿಂದ ಏನು ತಂದು ಆಗ್ತಾ ಇಲ್ಲ. ಆಮೇಲೆ ಅಡಿಕೆ ಸಿಪ್ಪೆ ಸಿಗುತ್ತೆ, ಕಾಫಿ ಸಿಪ್ಪೆ ಸಿಗುತ್ತೆ, ಅದನ್ನೇ ಡಿಕಂಪೋಸ್ ಮಾಡ್ಕೊಳ್ತೀನಿ. ಒಂದು 130ರಿಂದ 140 ಟನ್ನು ನನಗೆ ಕಾಂಪೋಸ್ಟ್ ವರ್ಷಕ್ಕೆ ಸಿಗುತ್ತೆ. ಹಾಗಾಗಿ ಅದನ್ನು ಬಳಕೆ ಮಾಡ್ಕೊತೀನಿ. ಹಾಗಾಗಿ ಇಂಡೈರೆಕ್ಟ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಬಟ್ ಮನಸ್ಸು ಬೇಕಷ್ಟೇ. ಕೆಲವು ರೈತರು ಈ ಅಡಿಕೆ ಸೋಗೆ, ಈ ಬಾಳೆ ಸೋಗೆ ಅಥವಾ ಈ ದೊಡ್ಡ ದೊಡ್ಡ ಕಳೆ ಗಿಡಗಳನ್ನ ಕಿತ್ತಾಕಿ ಒಟ್ಟಾಗಿ ಒಂದು ಕಡೆ ಹಾಕ್ಬಿಟ್ಟು ಬೆಂಕಿ ಇಟ್ಬಿಡ್ತಾರೆ, ಸುಟ್ಟಾಕ್ಬಿಡ್ತಾರೆ. ಅಂಥವ್ರಿಗೆ ನಿಮ್ಮ ಸಂದೇಶ ಇಲ್ಲ. ಅದು ಯಾಕೆಂದ್ರೆ ಅಲ್ಲಿ ಏನು ಭೂಮಿನಲ್ಲಿ ಬೆಳೆದಿರುತ್ತೆ ಯಾವುದೇ ಸಸ್ಯ ಅಥವಾ ಯಾವುದೇ ಗಿಡ ಮರ ಭೂಮಿನಲ್ಲಿ ಏನು ತಗೊಂಡಿರುತ್ತೆ ಅಷ್ಟನ್ನು ಮತ್ತೆ ಸಾಯುವಾಗ ವಾಪಸ್ ಕೊಟ್ಟು ಹೋಗುತ್ತೆ. ಆ ಕಲ್ಪನೆ ನನಗೆ ಬೇಕು ರೈತ ಆದವನಿಗೆ. ಹಾಗಾಗಿ ಅದನ್ನು ನಾನು ಹೊರಗೆ ತಗೊಂಡೋಗಿ ಸುಟ್ಟಾಕಿದಾಗ ಭೂಮಿಯಿಂದ ಏನು ತಗೊಂಡು ಹೋಗಿತ್ತು ಅಷ್ಟನ್ನು ನಾವು ಹೊರಗೆ ಸುಟ್ಟಾಕ್ಬಿಡ್ತೀವಿ. ಅದು ಅಲ್ಲೇ ಕಳಿಯಕ್ಕೆ ಬಿಡಬೇಕು, ಅದನ್ನ ಅಲ್ಲೇ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಮಾಡಿದಾಗ ನಮ್ಗೆ ಏನು ಮಣ್ಣಿಂದ ತಗೊಂಡಿತ್ತು ಅಷ್ಟೇ ಮತ್ತೆ ವಾಪಸ್ ಮಣ್ಣಿಗೆ ಸಿಕ್ಬಿಡುತ್ತೆ. ಯಾಕೆಂದ್ರೆ ಈವನ್ ಈ ಕಬ್ಬು ಬೆಳೆಗಾರರು ಕೂಡ ಕೆಲವು ಕಡೆ ಈಗ ಸ್ವಲ್ಪ ಕಡಿಮೆ ಆಗಿದೆ ರೈತರಲ್ಲಿ. ಈಗ ನಿಮ್ಮಂಥವರೆಲ್ಲ ಹೇಳಿ ಸ್ವಲ್ಪ ಅವೇರ್ನೆಸ್ ಬಂದು ಈಗ ಅದನ್ನ ಸುಡೋದ್ರ ಬದಲಿ ಮಲ್ಚಿಂಗ್ ಮಾಡುವಂಥದ್ದು ಅಥವಾ ಅಲ್ಲೇ ಜಮೀನಲ್ಲಿ ಸ್ವಲ್ಪ ಹಳ್ಳ ತೆಗೆದು ಊಟ ಹಾಕುವಂಥದ್ದು, ಸಗಣಿ ಬಗಡ ಹಾಕಿ ಎರೆಹುಳ ಗೊಬ್ಬರ ಮಾಡೋಂಥದ್ದು ಏನೇನೋ ಮಾಡ್ತಾರೆ. 12 ನೋಟ್ಸ್ ಇದೆ ಇದರಲ್ಲಿ. ಒಂದೊಂದರಲ್ಲಿ ಮಿನಿಮಮ್ 30 ಇದೆ, 30-35 ಇದೆ. ಈಗ ನಿಮ್ಮ ಭೂಮಿನಲ್ಲಿ ಈ ಕೃಷಿ, ತೋಟಗಾರಿಕೆ, ಒಟ್ಟಾರೆ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ. ಇಲ್ಲಿರೋಂಥ ಹಸು ಸಾಕಣೆ ಬಗ್ಗೆ, ಇದರ ಹಿನ್ನೆಲೆ ಮತ್ತು ಇಲ್ಲಿರೋಂಥ ತಳಿಗಳ ಬಗ್ಗೆ ಸ್ವಲ್ಪ ಮಾತಾಡಿ. ಪಾಲಿದೆ ಅದನ್ನು ಆಶ್ರಮದವ್ರನ್ನ ಕಳಿಸಿದೆವು. ಸಾಕ್ತಿರಿ ಸಾಕಿ ಅಂತೀರಿ ಅದ್ರ ಮರಿ ಇದು, ಇದ್ರ ಮರಿ ಇದು. ಈಗ ರಜ್ಜಿ ಈಗ ಅದು ಗಬ್ಬಾಗಿದೆ. ಇದು 2ನೇ ಕರ, ಮೊದಲನೇದು ವರಿ ಕರ ಹಾಕಿತ್ತು, 2ನೇದು ಹೆಣ್ಣಿಗರ ಇದು ಹಾಕಿದೆ, ಇದು ಮರಿ ಹಾಕಿದೆ. ಹಾಗಾಗಿ ಇವು ವಿದೇಶಿ ಹಸುಗಳು. ಒಂದು ಹಸು ಇದ್ರೂ ಸಾಕು ನಮಗೆ, ನಮ್ಮ ಭೂಮಿಗೆ ಅಷ್ಟು ಸಾಕಾಗುತ್ತೆ, ಅಷ್ಟೇ ಸಾಕು. ಬಟ್ 3 ಹಸು ಇರೋದ್ರಿಂದ ನಾವು ಘನಜೀವಾಮೃತ ಅದನ್ನೆಲ್ಲ ಮಾಡ್ಕೊಳ್ತೀವಿ. ಘನಜೀವಾಮೃತ ಮಾಡ್ತೀವಿ. ಡಿಕಂಪೋಸಿಂಗ್ ಬೇಕಾಗುವಷ್ಟು ಸಗಣಿ ನೀರನ್ನ ಇದರಲ್ಲೇ ಬಳಸ್ಕೊಳ್ತೀವಿ. ಈಗ ಒಟ್ಟಾರೆ ಎಷ್ಟು ಹಸುಗಳಿದ್ದಾವೆ? 4 ಹಸುಗಳು, 3 ದೊಡ್ಡವು 2 ಸಣ್ಣವು. ಅಲ್ಲಿ ಒಟ್ಟು 5 ಹಸು ಇರೋದು. ಇದೆ 2 ತಿಂಗಳು.
ಪೂರ್ತಿ ಬಿಟ್ಬಿಡ್ತೀವಿ ಹಸು ಕರುಗಳಿಗೆ. ಸರ್, ಇದುವರೆಗೂ ನಿಮ್ಮ ತೋಟ ಎಲ್ಲ ಸುತ್ತಾಡಿದ್ವಿ, ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ. ನೀವು ಕೃಷಿಗೆ ಹೇಗೆ ಬಂದ್ರಿ, ಹಿನ್ನೆಲೆ ಏನು ಮತ್ತು ಏನು ಪ್ರಸ್ತುತ ಮಾಡ್ತಾ ಇದ್ರಿ ಅಂತಂದೆಲ್ಲ ಹೇಳಿದ್ರಿ, ಜನಕ್ಕೆ ಗೊತ್ತಾಗುತ್ತೆ. ಈಗ ಅಂತಿಮವಾಗಿ ಒಂದು ಕುತೂಹಲದ ಕ್ವಶನ್ ಏನಂತಂದರೆ, ಈಗ ಬರ್ತಾ ಬರ್ತಾ ಕೃಷಿಯ ಕಡೆ ಜನರ ಒಲವು ಕಡಿಮೆ ಆಗ್ತದೆ. ಅದರಲ್ಲೂ ಯುವ ಪೀಳಿಗೆ ಬೇರೆ ಬೇರೆ ಉದ್ಯಮಗಳನ್ನ ಅರಸ್ಕೊಂಡು ಹಳ್ಳಿಗಳನ್ನ ಬಿಟ್ಟು ಈ ಟೌನ್ಗಳ ಕಡೆ ಹೋಗ್ತಾ ಇದ್ದಾರೆ. ಈ ಕೃಷಿಯಿಂದ ಈ ಥರ ವಿಮುಖರಾಗ್ತಾ ಇರುವಂಥ ಯುವ ಸಮೂಹಕ್ಕೆ ನಿಮ್ಮ ಒಂದು ಸಂದೇಶ ಏನು? ಅಲ್ಲ, ಇವತ್ತು ಇದು ದೊಡ್ಡ ಆಘಾತಕಾರಿ ಪ್ರಶ್ನೆ ಇದೆ. ಇವತ್ತಿನ ಸಮಾಜಕ್ಕೆ, ಮುಂದಿನ ಭವಿಷ್ಯದ ಸಮಾಜಕ್ಕೆ ದೊಡ್ಡ ಆಘಾತಕಾರಿ ಸಮಸ್ಯೆ ಇದು. ನಾನು ಯುವಕರಿಗೆ ಏನು ಹೇಳ್ತೀನಿ ಅಂತಂದರೆ, ಕೃಷಿನಲ್ಲಿ ಇದು ಶಾಶ್ವತವಾದಂಥ ಉದ್ಯೋಗ ಇದು. ಇಲ್ಲಿ ಅವಲಂಬನೆ ಇರಲ್ಲ, ಮತ್ತು ಪ್ರಕೃತಿ ಜೊತೆನಲ್ಲಿ ನಮ್ಮ ಒಡನಾಟ ಇರುತ್ತೆ. ಇಲ್ಲಿ ನಾವು ನೈಸರ್ಗಿಕ ಕೃಷಿನ ನಾವು ಇಲ್ಲಿ ಮಾಡ್ತಾ ಹೋದರೆ ನಿಸರ್ಗ ಉಳಿಯುತ್ತೆ ಮತ್ತು ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಒಂದು. ಇನ್ನು ಎರಡನೇದು, ನಾವು ಏನನ್ನು ಅತಿಯಾಗಿ ಖರ್ಚು ಮಾಡ್ದಂಗೆ ಯಥೇಚ್ಛವಾದಂಥ ಲಾಭನ ಗಳಿಸ್ಕೋಬಹುದು. ಹಾಗಾಗಿ ನಾನೊಂದು ಮಾಡೆಲ್ ಮಾಡಿದ್ದೀನಲ್ಲ, ಘನ ಧಾನ್ಯ ಉತ್ಪಾದನೆ ಅಂತೇಳಿ. ಒಬ್ಬ 1 ಎಕರೆ 2 ಎಕರೆ ಇರೋಂಥ ರೈತರ ಮಕ್ಕಳುಗಳು ಅಲ್ಲಿ ಉದ್ಯೋಗದಲ್ಲಿ ಹೋಗೋದ್ರ ಬದಲಿಗೆ ಅದನ್ನು ಆ ಮಾಡೆಲಲ್ಲಿ ಏನಾದ್ರು ಅವ್ರು ಅಳವಡಿಸ್ಕೊಂಡಿದ್ದೆ ಆದರೆ ಒಂದು ಕನಿಷ್ಠ 8 ರಿಂದ 12 ಲಕ್ಷ ರೂಪಾಯಿ ವಾರ್ಷಿಕ ವರಮಾನ ಬರುತ್ತೆ. ಅಲ್ಲಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಉತ್ಪಾದನೆನ ಒಬ್ಬ ಏನು ಓದದೇ ಇರೋವನು ನಗರಕ್ಕೆ ಹೋಗಿ ಅಷ್ಟು ದುಡಿಮೆ ದುಡಿಯೋದಕ್ಕಾಗುತ್ತಾ? ಆಮೇಲೆ ಅಷ್ಟು ಅಕಸ್ಮಾತ್ 2 ಲಕ್ಷ ಸಂಬಳ ಬಂದ್ರೂ ಅವನಿಗೆ ಖರ್ಚಾಗಿ ಉಳಿಯೋದು ಎಷ್ಟಾಗುತ್ತೆ? ಆಗ ಇಲ್ಲಿ ಒಂದು ದನ ಧಾನ್ಯ ಉತ್ಪಾದನೆ ಮಾಡ್ಕೊಂಡ ಅಂದರೆ ಕನಿಷ್ಠ ತಿಂಗಳಿಗೆ 1 ಲಕ್ಷ ರೂಪಾಯಿ ವರಮಾನ, ಜೊತೆಯಲ್ಲಿ ಅವ್ರ ಮನೆಗೆ ಬೇಕಾದಂಥದ್ದು ಎಲ್ಲದೂ ವಿಷಮುಕ್ತವಾದಂಥ ಆಹಾರನ ಅಲ್ಲಿ ಮಾಡ್ಕೋಬಹುದು. ಇದರಂಥ ಸುಖ ಜೀವನ ಬೇರೆ ಯಾವುದೂ ಇಲ್ಲ. ಆ ಕಾರಣಕ್ಕಾಗಿ ಇನ್ನು ಮುಂದೊಂದು ದಿನ ಕೃಷಿಗೆ ಭವಿಷ್ಯ ಇರೋದ್ರಿಂದನ ಇವತ್ತು ಯುವಕರು ಬೇರೆ ಉದ್ಯೋಗಕ್ಕೆ ಹೋಗೋದ್ರ ಬದಲಿಗೆ ಕೃಷಿಗೆ ಬಂದು ಸುಸ್ಥಿರವಾದಂಥ ಕೃಷಿ ಮಾಡಿದರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಆಗೊಮ್ಮೆ ಬರುವಂಥ ಯುವಕರೇ ಇರ್ಬೋದು, ಈಗ ಅಲ್ಲಿ ನಿಮ್ಮ ಜೊತೆಲೇ ಕೆಲಸ ಮಾಡ್ತಾ ಇರುವಂಥ ಕೃಷಿಕರು ಬೇರೆ ಬೇರೆ ಕಡೆ, ಎಲ್ಲ ಸಂದರ್ಭಗಳು ಒಂದೇ ಥರ ಇರಲ್ಲ. ಸಾಮಾನ್ಯವಾಗಿ ಕೃಷಿ ಅಂತಂದಾಗ ಬರುವಂಥ ಸಣ್ಣ ಪುಟ್ಟ ಸವಾಲುಗಳೇನು, ಅಂಥ ಸವಾಲುಗಳನ್ನು ಅವ್ರು ಯಾವ ರೀತಿ ಬಗೆಹರಿಸ್ಬೇಕು? ಸರ್, ಮುಖ್ಯವಾಗಿ ಇಲ್ಲಿ ಬರೋಂಥ ಸವಾಲುಗಳೇನು ಅಂತಂದರೆ, ನಾವು ರಾಸಾಯನಿಕದಿಂದ ಸಾವಯವಕ್ಕೋ ಅಥವಾ ನೈಸರ್ಗಿಕಕ್ಕೋ ಬದಲಾವಣೆ ಆಗ್ತೀವಿ ಅನ್ನೋ ಸಂದರ್ಭದಲ್ಲಿ ಒಂದಿಷ್ಟು ಉತ್ಪಾದನೆಯಲ್ಲಿ ಒಂದಿಷ್ಟು ಏರಿಳಿತಗಳು ಆಗ್ತವೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ನಾನು ವೈಯಕ್ತಿಕವಾಗಿ ನಾನು ಯೋಚನೆ ಮಾಡಬೇಕು. ನಾನು ಯಾವುದೇ ಥರದ ಆಡಂಬರ ಜೀವನಕ್ಕೆ ಹೋಗಲ್ಲ. 2 ವರ್ಷ 3 ವರ್ಷ ಒಂದು ಹೊಸ ಬಟ್ಟೆ ತಗೊಳಲ್ಲ, ಒಂದು ಹೊಸ ಚಪ್ಪಲಿ ತಗೊಳಲ್ಲ. ಈ ಥರದ್ದು ಒಂದು ನಿರ್ಧಾರ ಮಾಡ್ಕೊಂಡು ಕೃಷಿಗೆ ಬಂದಿದ್ದೆ ಆದರೆ ಅಲ್ಲಿ ಬದುಕಿಗೆ ಬೇಕಾಗುವಷ್ಟು ಉತ್ಪಾದನೆನ ಅಲ್ಲಿ ಮಾಡ್ಬೋದು. ಮಾಡಿದ ಮೇಲೆ ನಂತರ ಏನು ಮಾಡ್ಬೋದು ಅಂತಂದರೆ, ಅದು ಸುಧಾರಣೆ ಆಗ್ತಾ ಮಣ್ಣು ಕನ್ವರ್ಷನ್ ಆದ ತಕ್ಷಣ 2 ವರ್ಷ 3 ವರ್ಷಕ್ಕೆ ಅಗಾಧವಾದಂಥ ಉತ್ಪಾದನೆ ಇಲ್ಲಿ ಆಗುತ್ತೆ. ಮಾಡೋದಕ್ಕೆ ಮನಸ್ಸು ಬೇಕಷ್ಟೇ. ಮನಸ್ಸಿಲ್ಲದೆ ಇದ್ದರೆ ಏನನ್ನೂ ಮಾಡೋಕ್ಕಾಗಲ್ಲ. ಮನಸ್ಸಿಟ್ಕೊಂಡು ಕೃಷಿಗೆ ಬಂದಿದ್ದೆ ಆದರೆ ಸಾಧನೆ ಮಾಡ್ಬೋದು. ಹಾಗಾಗಿ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲಬಹುದು. ಯಾಕೆಂದರೆ ನಾನು ಸರಳ ಬದುಕಿಗೆ ಹೋದರೆ ಆವಾಗ ಅಧಿಕವಾದಂಥ ಖರ್ಚು ಬರಲ್ಲ. ಆ ಖರ್ಚನ್ನು ನಾವು ಕಡಿಮೆ ಮಾಡ್ಕೊಂಡು ಅಂತಂದರೆ ಉತ್ಪಾದನೆನ ಜಾಸ್ತಿ ಮಾಡ್ಕೊಂಡಂಗೆ ಲೆಕ್ಕ. ಧನ್ಯವಾದಗಳು. ಇದುವರೆಗೂ ಸಾಕಷ್ಟು ನಿಮ್ಮ ಅನುಭವಗಳನ್ನು ಕೃಷಿ ಬಗ್ಗೆ ಹಂಚ್ಕೊಂಡಿದ್ದೀರಿ. ಇದು ನಾಡಿನ ರೈತರಿಗೆ ಸಮರ್ಪಣೆ ಅಂತ